Hello everyone, welcome to Square Catalyst. So let's start today's session, that is from example 8. Okay. Yes. So Charu has been through 3 rounds of a quiz. On the quiz ಎಷ್ಟು round ಇರುತ್ತೆ 3 rounds ಇರುತ್ತೆ. Her scores in the 3 rounds are 7p minus 3q, 8p minus 4q and 6p minus 2q. So ಇದು scores expressions. ಓಕೆನಾ, ಇದನ್ನು ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ? ಸ್ಕೋರ್ ಸಿಗುತ್ತೆ. Here p represents the score for a correct answer. Correct answer ಗೆ ಸ್ಕೋರ್ ಏನದು p. And q represents the penalty for an incorrect answer. p ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ ಪೆನಾಲ್ಟಿ. ಸೊ ನೀವು ಕೆಲವು ಎಕ್ಸಾಮ್ಸ್ಗಳನ್ನ ಕೇಳಿರ್ಬೋದು. ಓಕೆನಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬರುತ್ತಲ್ಲ, ಸೊ 1 2 3 ಅಂತ ಈ ಥರ ಕ್ವೆಶನ್ಸ್ ಇರುತ್ತಲ್ವಾ. ಸೊ ನೀವೇನಾದ್ರೂ ಫಸ್ಟ್ ಕ್ವೆಶನ್ಗೆ ಕರೆಕ್ಟ್ ಆನ್ಸರ್ ಮಾಡಿದ್ರೆ +4, ಒಂದು ಕ್ವೆಶನಿಗೆ 4 ವ್ಯಾಲ್ಯೂಸ್ ಇರುತ್ತೆ, ಮಲ್ಟಿಪಲ್ ಚಾಯ್ಸಲ್ಲಿ ಇರುತ್ತೆ ಯೂಶುವಲಿ. ಸೆಕೆಂಡ್ ಕ್ವೆಶನಿಗೂ ಕರೆಕ್ಟ್ ಆನ್ಸರ್ ಮಾಡಿದ್ರಿ ಮತ್ತೆ +4 ಮಾರ್ಕ್ಸ್ ಬರುತ್ತೆ. ನೀವು ಥರ್ಡ್ ಕ್ವೆಶನಿಗೆ ಏನಾದರೂ ರಾಂಗ್ ಮಾಡಿದ್ರೆ ಸೊ ಈ ಕ್ವೆಶನಿಗೆ 0 ಅಂತ ಕೌಂಟ್ ಆಗಲ್ಲ, ಅಲ್ಲಿಗೆ -1 ಅಂತ ಬರುತ್ತೆ. ಅಂದರೆ ಇವೆರಡು ಕ್ವೆಶನಿಂದ 8 ಮಾರ್ಕ್ಸ್ ಬಂದಿರುತ್ತೆ. ನೀವು ಥರ್ಡ್ ಕ್ವೆಶನ್ ರಾಂಗ್ ಮಾಡಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ 1 ಮಾರ್ಕ್ಸ್. ಓಕೆ, ಟೋಟಲ್ 7 ಮಾರ್ಕ್ಸ್ ಆಗುತ್ತೆ. ಸೊ ನಿಮ್ಮ ಸ್ಕೂಲ್ಗಳಲ್ಲಿ ಯೂಶಲಿ ರಾಂಗ್ ಆಗಿರೋದಕ್ಕೆ 0 ಅಂತ ಹಾಕ್ತಾರಲ್ವಾ, ಬಟ್ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬರುತ್ತೆ, ಅದನ್ನೇ ನಾವು ಪೆನಾಲ್ಟಿ ಅಂತ ಹೇಳ್ತೀವಿ. ಓಕೆ, ಸೊ ಈಗ ನಿಮ್ಗೆ ಏನು ಅರ್ಥ ಆಗಬೇಕು? ಪಿ ಅನ್ನೋದು ಕರೆಕ್ಟ್ ಆನ್ಸರಿಗೆ ಬರೋ ಸ್ಕೋರ್, ಕ್ಯೂ ಅನ್ನೋದು ಪೆನಾಲ್ಟಿ. ಸೊ ಈಗ 7p ಅಂದರೆ ಏನರ್ಥ? 7 ಕ್ವೆಶ್ಚನ್ಸ್ ಕರೆಕ್ಟ್ ಆಗಿದೆ, -3q ಅಂದರೆ 3 ಕ್ವೆಶ್ಚನ್ ರಾಂಗ್ ಇದೆ ಅಂತ ಅರ್ಥ. ಅದೇ ರೀತಿ ಇಲ್ಲಿ 8 ಕ್ವೆಶನ್ಸ್ ಕರೆಕ್ಟ್, 4 ಇಸ್ ರಾಂಗ್, 6 ಇಸ್ ಕರೆಕ್ಟ್, 2 ಕ್ವೆಶನ್ಸ್ ಆರ್ ರಾಂಗ್. ಸೊ ವಾಟ್ ಡಸ್ ಈಚ್ ಆಫ್ ದ ಎಕ್ಸ್ಪ್ರೆಷನ್ ಮೀನ್? ಸೊ ಈಗ ನಾನು ಏನು ಹೇಳಿದೆ ಅದೇ ಮೀನಿಂಗ್ ಒಂದೊಂದು ಎಕ್ಸ್ಪ್ರೆಷನ್ದು. ಏನು ಅಂದರೆ 7 ಕ್ವೆಶನ್ಸ್ ಕರೆಕ್ಟ್ ಆಗಿದೆ, 3 ಕ್ವೆಶನ್ಸ್ ರಾಂಗ್. ಸೊ ಲೈಕ್ ದಟ್ ಫಾರ್ ನೆಕ್ಸ್ಟ್ 2 ರೌಂಡ್ಸ್. ಓಕೆ, ಸೊ ಇಫ್ ದ ಸ್ಕೋರ್ಸ್ ಫಾರ್ ಕರೆಕ್ಟ್ ಆನ್ಸರ್ ಇಸ್ 4, ಸೊ ಕರೆಕ್ಟ್ ಆನ್ಸರಿಗೆ ಮಾರ್ಕ್ಸ್ 4 ಆದರೆ ಆ್ಯಂಡ್ ಪೆನಾಲ್ಟಿ ಫಾರ್ ದ ರಾಂಗ್ ಈಸ್ 1. ಸೊ ರಾಂಗ್ ಆನ್ಸರಿಗೆ ಏನಾದರೂ ಪೆನಾಲ್ಟಿ 1 ಆಗಿದ್ರೆ ಕ್ಯೂ ವ್ಯಾಲ್ಯೂ 1 ಆಗುತ್ತೆ. ಸೊ ಪಿ ಅನ್ನೋದು ಕರೆಕ್ಟ್ ಆನ್ಸರಿಗೆ ಅಲ್ವಾ, ಸೊ ಪಿ ವ್ಯಾಲ್ಯೂ ಏನು 4. ಸೊ ಫೈಂಡ್ ಚಾರುಸ್ ಸ್ಕೋರ್ ಇನ್ ದ ಫಸ್ಟ್ ರೌಂಡ್. ಫಸ್ಟ್ ರೌಂಡಲ್ಲಿ ಚಾರು ಸ್ಕೋರ್ ಅಂತಂದ್ರೆ ಏನು? ಫಸ್ಟ್ ರೌಂಡ್ ಎಕ್ಸ್ಪ್ರೆಷನ್ ಇದು R1, ರೌಂಡ್ 1 ಅಂತ. ಓಕೆನಾ, ಸೊ R1 ವ್ಯಾಲ್ಯೂ ಏನಿದೆ? 7p ಎಕ್ಸ್ಪ್ರೆಷನ್, 7p minus 3q. ಸೊ ನಮಗೆ ಸ್ಕೋರ್ ಬೇಕು ಅಂದರೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. p ವ್ಯಾಲ್ಯೂ ಇಸ್ 4, q ವ್ಯಾಲ್ಯೂ ಇಸ್ 1. ಸೊ 7 ಇಂಟು 4 ಗೊತ್ತಲ್ವಾ ಈಗ ನಿಮಗೆ ಅಲ್ಲಿ ಇಂಟು ಬರೀಬೇಕು ಅಂತ. 3 ಇಂಟು 1, ಸೊ 7 4s are 28 minus 3, 3 1s are 3. ಸೊ 25 is the score of the first round. Yes, see here. ಸೊ ವಾಟ್ ಆರ್ ದ ಸ್ಕೋರ್ಸ್ ಇನ್ ದ ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್? ಸೆಕೆಂಡ್ ಮತ್ತು ಥರ್ಡ್ ರೌಂಡ್ದು ಏನು ವ್ಯಾಲ್ಯೂ? ಎಕ್ಸ್ಪ್ರೆಷನ್ ಏನು? 8p minus 4q. So 8 into p value is 4 minus 4, q value is 1. So 8 4s are 32 minus 4 1s are 4. The answer is 28. ಹಾಗೆ ರೌಂಡ್ 3ಗೆ ಎಕ್ಸ್ಪ್ರೆಷನ್ ಏನು? 6p minus 2q. 6p minus 2q. p value is 4, q value is 1. 6 into 4 will be 24, minus 2 into 1 will be 2. So the answer is 22. So this is for round 3, this is for round 2, and 28 is for round 2 and 25 is for round 1. Okay. What if there is no penalty? ಪೆನಾಲ್ಟಿ ಇಲ್ಲ ಅಂದರೆ ಸ್ಕೋರ್ ಏನಾಗ್ತಿತ್ತು? ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕ್ಯೂ ಇನ್ ದ್ಯಾಟ್ ಸಿಚುವೇಶನ್? ಸೊ ಪೆನಾಲ್ಟಿ ಇಲ್ಲ ಅಂದರೆ ಅಬ್ಸರ್ವ್ ಮಾಡಿ, 7p ಅನ್ನೋದು ಕರೆಕ್ಟ್ ಆನ್ಸರ್ಸ್ ಅಲ್ವಾ ಸ್ಕೋರು, 3q ಅನ್ನೋದು ಪೆನಾಲ್ಟಿ ಸ್ಕೋರ್ ಆಗಿರುತ್ತೆ. ಸೊ 7p ಈಗ ಏನಾದರೂ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದರೆ ಈ ಪೋರ್ಷನ್ನೇ ಬರಲ್ಲ, ಜಸ್ಟ್ 7p ಅಷ್ಟೇ ಉಳಿಯುತ್ತೆ, ಯಾಕಂದರೆ ಕರೆಕ್ಟ್ ಆನ್ಸರ್ನ ಮಾತ್ರ ತಗೋತಾ ಇರೋದು. ಅಂದರೆ ಕ್ಯೂ ವ್ಯಾಲ್ಯೂ ಏನಾಯಿತು? ಕ್ಯೂ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಪೆನಾಲ್ಟಿ ಇಲ್ಲ ಅಂದರೆ ಕ್ಯೂ ಇಸ್ 0. ವಾಟ್ ಈಸ್ ಹರ್ ಫೈನಲ್ ಸ್ಕೋರ್ ಆಫ್ಟರ್ ದ 3 ರೌಂಡ್? ಈಗ ಒಂದೊಂದು ರೌಂಡು ಸ್ಕೋರ್ ಗೊತ್ತಾಯಿತು, ಅದನ್ನು ಆ್ಯಡ್ ಮಾಡಿದ್ರು ನಿಮಗೆ 3 ರೌಂಡ್ಸ್ದು ಟೋಟಲ್ ಸ್ಕೋರ್ ಸಿಗುತ್ತೆ. ಬಟ್ ಇದು ಸಿಂಪ್ಲಿಫಿಕೇಶನ್ ಆಗಿರೋದ್ರಿಂದ ನೀವು ಎಲ್ಲನೂ ಸಿಂಪ್ಲಿಫಿಕೇಶನ್ ಮಾಡಬೇಕು. ಅವ್ರು ಕೊಟ್ಟಿರೋ ಎಕ್ಸ್ಪ್ರೆಷನ್ಸ್ನ ನೀವೇನು ಮಾಡಬೇಕು? ಅಡಿಷನ್ ಮಾಡಬೇಕು. ಸೊ ಈಗ 7p minus 3q. ಸೊ ಇದನ್ನು ನಾವು ಅಡಿಷನ್ ಫಾರ್ಮೆಟಲ್ಲಿ ಬರೀಬೋದಾ? 7p ಪ್ಲಸ್ ಆಫ್ ಮೈನಸ್ 3q ಅಂತ. ಎರಡದ್ದು ವ್ಯಾಲ್ಯೂ ಸೇಮ್, ಜಸ್ಟ್ ಎಕ್ಸ್ಪ್ರೆಷನನ್ನು ನಾವು ಅಡಿಷನಲ್ಲಿ ಬರೀತಾ ಇದ್ದೀವಿ ಅಷ್ಟೇ. ಸೊ ಅದೇ ರೀತಿ ಎಲ್ಲನೂ ನಾವು ಅಡಿಷನಲ್ಲಿ ಬರ್ಕೊಂಡ್ರೆ ಈ ರೀತಿ ಕಾಣುತ್ತೆ. ಓಕೆ, 7p minus 3q. ಇದನ್ನ ಬ್ರಾಕೆಟಲ್ಲಿ ಬರೆದ್ರೆ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ಬೆಟರ್. ಓಕೆ,
ಸೊ ಈಗ -4q ಇರೋ ಜಾಗದಲ್ಲಿ +(-4q), 2q +(-2q). ಸೊ ಈಗ ನಾವು ಏನಕ್ಕೆ ಈ ರೀತಿ ಬರ್ಕೊಂಡ್ವಿ ಅಂದರೆ ಗ್ರೂಪಿಂಗ್ ಸ್ವಾಪಿಂಗ್ ಈಸಿ ಆಗುತ್ತೆ ಅಂತ. ಸೊ 7p ಲೈಕ್ ಟರ್ಮ್ಸ್ ಯಾವುದು? 8p. ನಾವಿಲ್ಲಿ ಆಲ್ಫಾಬೆಟಿಕ್ ಟರ್ಮ್ಸ್ನ ಮಾತ್ರ ನೋಡಬೇಕು. ಪಿಗೆ p ಲೈಕ್ ಟರ್ಮ್ಸ್, ದೆನ್ ಹಿಯರ್ p. ಸೊ 3 ಟರ್ಮ್ಸ್ ಇದೆ ಲೈಕ್ ಟರ್ಮ್ಸ್, ಅದನ್ನು ನಾವು ಒಟ್ಟಿಗೆ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಲೈಕ್ ಟರ್ಮ್ಸ್ನ ಒಟ್ಟಿಗೆ ಬರ್ಕೊಂಡಿದ್ದೀವಿ. ಸೊ ಇವೆಲ್ಲನೂ ಆ್ಯಡ್ ಮಾಡಿದ್ರೆ ಏನು ಸಿಕ್ತು? 21. ಅದೇ ರೀತಿ ನೆಗೆಟಿವ್, ಎಲ್ಲ ನೆಗೆಟಿವ್ ಟರ್ಮ್ಸ್ ಇದೆ ಅಂತಂದರೆ ಎಲ್ಲ ಆ್ಯಡ್ ಮಾಡ್ತೀವಿ ನಾವು, ಓಕೆನಾ? ಸೊ ಯಾವಾಗ ನಂಬರ್ಸಲ್ಲಿ ನೆಗೆಟಿವ್ ಅಂತ ಬರುತ್ತೋ ಆವಾಗ ನೀವು ಅಡಿಷನ್ ಮಾಡ್ತೀರಾ, ಸೈನ್ನ ನೆಗೆಟಿವ್ ಅಂತ ಬರೀತೀರಾ. ಲೈಕ್ ಫಾರ್ ಎಕ್ಸಾಂಪಲ್ -2 ಅಂದರೆ -4 ಅಂತ, 0 ಅಲ್ಲ, ಓಕೆನಾ? ಸೊ ಸಿಂಬಲ್ ಏನಾಯಿತು? ನೆಗೆಟಿವ್, ಬಟ್ ನೀವು ಅಡಿಷನ್ ಮಾಡಿದ್ದೀರಾ. ಅದೇ ರೀತಿ ಪಾಸಿಟಿವ್ ಬಂದಾಗಲೂ ಅಡಿಷನ್, ಸಿಂಬಲ್ ಪ್ಲಸ್ ಇರುತ್ತೆ, ಓಕೆ? +2 +2, the answer is 4. Sign is also plus, like that, okay? So Charu's total score after the 3 round ಏನಾಯಿತು? 21p -9q ಅಂದರೆ 21 ಕ್ವೆಶನ್ ಕರೆಕ್ಟ್ ಆಗಿದೆ, 9 ಕ್ವೆಶನ್ ರಾಂಗ್ ಇದೆ. ಹರ್ ಫ್ರೆಂಡ್ಸ್ ಕೃಷಿತಾ ಸ್ಕೋರ್ ಆಫ್ಟರ್ 3 ರೌಂಡ್ ಇಸ್ 23p -7q. ಸೊ ನೀವು ಎರಡನ್ನೂ ಕಂಪೇರ್ ಈಗಲೇ ಮಾಡ್ಬೋದು ನೋಡಿ. 21 ಕ್ವೆಶನ್ ಕರೆಕ್ಟ್ ಆಗಿದೆ, 23 ಕ್ವೆಶನ್ ಕರೆಕ್ಟ್ ಆಗಿದೆ ಕೃಷಿತಾದು. ಓಕೆ, 7 ಕ್ವೆಶನ್ಸ್ ಅಷ್ಟೇ ರಾಂಗ್, ಇಲ್ಲಿ 9 ಕ್ವೆಶನ್ಸ್ ರಾಂಗ್. ಸೊ ಕಂಪೇರ್ ಮಾಡಿದ್ರೆ ಯಾರ ಸ್ಕೋರ್ ಜಾಸ್ತಿ ಬರುತ್ತೆ? ಕೃಷಿತಾ ಸ್ಕೋರ್ ಇಸ್ ಹೈ. ಓಕೆ, so give some possible score for Krishita in 3 rounds. So they adds up to give 23p -7q. ಸೊ ನಿಮಗೆ ಇಲ್ಲಿಗೆ ಅರ್ಥ ಆಗುತ್ತೆ. 23p ಅಂದರೆ 23 ಕ್ವೆಶನ್ಸ್ ಕರೆಕ್ಟ್ ಆಗಿರಬೇಕು 3 ರೌಂಡ್ಸಿಂದ, ರೌಂಡ್ 1, ರೌಂಡ್ 2, ರೌಂಡ್ 3. ಓಕೆ, ಸೊ 3 ರೌಂಡು ಸೇರಿಸಿದ್ರೆ 7 ಕ್ವೆಶನ್ಸ್ ರಾಂಗ್ ಇರಬೇಕು. ನೀವು 23ನ p ಟರ್ಮ್ಸಲ್ಲಿ ಸ್ಪ್ಲಿಟ್ ಮಾಡಬೇಕಷ್ಟೇ. ಸೊ p ಇಲ್ಲೂ ಬರುತ್ತೆ, p ಇಲ್ಲೂ ಬರುತ್ತೆ, p 3 ರೌಂಡ್ಸಲ್ಲೂ ಬರುತ್ತೆ. ಓಕೆ, 23 ಕ್ವೆಶನ್ಸ್ ಕರೆಕ್ಟ್ ಅಂದರೆ ನೀವು ಯಾವ ನಂಬರ್ ಆದರೂ ಗೆಸ್ ಮಾಡ್ಬೋದು, ಬಟ್ ಎಲ್ಲನೂ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನಾಗಬೇಕು? 23 ಬರಬೇಕು. ಸೊ ಐ ವಿಲ್ ಟೇಕ್ ಹಿಯರ್ 8p ತಗೋತೀನಿ. ಸೊ ಹಿಯರ್ ಐ ವಿಲ್ ಟೇಕ್ 6p. ಸೊ 8 + 6 ಎಷ್ಟಾಯಿತು? 8 + 6 14 ಆಯಿತು. ಇನ್ನು 23ಲಿ 14 ಆಯಿತು, ರಿಮೈನಿಂಗ್ ಎಷ್ಟು? ಇನ್ನು 9. ಇವೆಷ್ಟನ್ನು ಆ್ಯಡ್ ಮಾಡಿದ್ರೆ ನಂಗೆ 23 ಬರುತ್ತಲ್ವಾ? ಐ ವಿಲ್ ಗಿವ್ 9 ಹಿಯರ್. ಓಕೆ, ಸೊ ಈಗ ಪಾಸಿಟಿವ್ ಕ್ವೆಶನ್ಸ್ ಆಯಿತು, 3 ನಂಬರ್ಸ್ನು ಆ್ಯಡ್ ಮಾಡಿದ್ರೆ ನನಗೆ 23 ಬರುತ್ತೆ. ಅದೇ ರೀತಿ 7q ಅಂದರೆ 3 ರಾಂಗ್ ಕ್ವೆಶನ್ಸ್ನ ಆ್ಯಡ್ ಮಾಡಿದ್ರೆ 7 ಕ್ವೆಶನ್ಸ್ ಆಗಬೇಕು. ಸೊ ಐ ವಿಲ್ ಗಿವ್ ಹಿಯರ್ 3q. ಓಕೆ, 3 ಕ್ವೆಶನ್ಸ್ ರಾಂಗ್ ಇದೆ, ರಿಮೈನಿಂಗ್ ಎಷ್ಟು? ಇನ್ನು 4 ಕ್ವೆಶನ್ಸ್ ರಾಂಗ್ ಆಗಬೇಕು. ಸೊ ಇಲ್ಲಿ 2 ಕ್ವೆಶನ್ಸ್ ರಾಂಗ್ ಆಗುತ್ತೆ, ಇಲ್ಲಿ 2 ಕ್ವೆಶನ್ಸ್, ಅಥವಾ ಇಲ್ಲಿ 3 ಇಲ್ಲಿ 1, ಈ ರೀತಿ ಹೆಂಗೆ ಬೇಕಾದ್ರೂ ಕೊಡ್ಬೋದು. ಬಟ್ ಈ ರೆಡ್ಡಲ್ಲಿ ನಾನು ಏನು ಬರ್ತಿದ್ದೀನಿ, ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ 7q ಬರಬೇಕು, ಬ್ಲೂ ಅಲ್ಲಿರೋದನ್ನ ಆ್ಯಡ್ ಮಾಡಿದ್ರೆ 23p ಬರಬೇಕು. ಓಕೆ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿ, ಬೈ ಹ್ಯಾಟ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಕ್ಯಾನ್ ಯು ಸೇವ್ ಹೂ ಸ್ಕೋರ್ಡ್ ಮೋರ್? ನಾವು ಹೇಳ್ಬೋದಾ ಯಾರು ಸ್ಕೋರ್ ಮಾಡಿದ್ದು ಜಾಸ್ತಿ ಅಂತ? ಹೂ? ದಟ್ ಇಸ್ ಕೃಷಿತಾ. ಕ್ಯಾನ್ ಯು ಎಕ್ಸ್ಪ್ಲೇನ್ ವೈ? ಯಾಕೆ ಅಂತಂದರೆ ಕೃಷಿತಾ ಸ್ಕೋರ್ಡ್ 23p ಮೀನ್ಸ್ 23p ಅನ್ನೋದು ಸ್ಕೋರ್ ಅಂದರೆ ಅರ್ಥ ಏನು? ಮೀನ್ಸ್ ಶಿ ಆನ್ಸರ್ಡ್ 23 questions correctly, while Charu answered 21 questions correctly. And 9 questions ಏನಿದೆ ನೆಗೆಟಿವ್ ಇದೆ, 9 questions ರಾಂಗ್ ಇದೆ. ಕೃಷಿತಾದು ಜಸ್ಟ್ 7 ಕ್ವೆಶನ್ ರಾಂಗ್ ಇದೆ. ಓಕೆನಾ? ಸೊ ಈ ಪಾಯಿಂಟ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಎಸ್, ದೆನ್ ಹೌ ಮಚ್ ಮೋರ್ ಕೃಷಿತಾ ಸ್ಕೋರ್ ದ್ಯಾನ್ ಚಾರು? ಚಾರುಗಿಂತ ಕೃಷಿತಾ ಸ್ಕೋರ್ ಎಷ್ಟು ಜಾಸ್ತಿ ಇದೆ? ನಾವೇನು ಮಾಡಬೇಕು? ಎಕ್ಸ್ಪ್ರೆಷನನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು. ಯಾವುದರಿಂದ ಯಾವುದನ್ನು ಸಬ್ಟ್ರ್ಯಾಕ್ಟ್ ಮಾಡಬೇಕು? ಕೃಷಿತಾ ಸ್ಕೋರ್ ಜಾಸ್ತಿ ಇದೆ ಅಲ್ವಾ? ಕೃಷಿತಾ ಸ್ಕೋರಿಂದ ಚಾರು ಸ್ಕೋರ್ನ ಮೈನಸ್ ಮಾಡಬೇಕು. ಸೊ ಕೃಷಿತಾ ಸ್ಕೋರ್ ಎಷ್ಟು? ಕೃಷಿತಾ ಸ್ಕೋರ್ ಇಸ್ 23p. ಎಕ್ಸ್ಪ್ರೆಷನಲ್ಲೇ ಬರೀರಿ, ಓಕೆನಾ? 23p -7q ಇಸ್ ದ ಕೃಷಿತಾ ಸ್ಕೋರ್. ಚಾರು ಸ್ಕೋರ್ ಏನಿದೆ, ಸೊ ಯಾವಾಗೆಲ್ಲ 2 ನಂಬರ್ ಬರುತ್ತೋ ಯೂಸ್ ಬ್ರಾಕೆಟ್. ಓಕೆ, 21p -9q ಇಸ್ ಚಾರು ಸ್ಕೋರ್, ಇದು 9. ಸೊ ಸಿಂಪ್ಲಿಫೈ ಹೇಗೆ ಮಾಡೋದು? 23p -7q
ಸೊ ಬ್ರಾಕೆಟಿಂದ ಇಮಿಡಿಯೇಟ್ ನೆಗೆಟಿವ್ ಇದೆಯಾ, ಒಳಗಡೆ ಇರೋದೆಲ್ಲ ಸೈನ್ ಚೇಂಜ್ ಆಗುತ್ತೆ. ಸೊ ಇಟ್ ಇಸ್ +20. ಸೊ ಪ್ಲಸ್ ಆಲ್ರೆಡಿ ಇದೆ ಅಲ್ವಾ, ಸೊ ಇಟ್ ವಿಲ್ ಬಿ -21 p ಪ್ಲಸ್ ಮೈನಸ್ ಇರೋದು ಪ್ಲಸ್ ಆಯಿತು 9q. ಸೊ ಗ್ರೂಪಿಂಗ್ ಸ್ವಾಪಿಂಗ್ ಮಾಡಬೇಕು, p ವಿತ್ p, q ವಿತ್ q. ಸೊ 23 - 21p ವಿಲ್ ಬಿ 2p, ಅಂದರೆ 23 - 21 2p. ಮೈನಸ್ ಪ್ಲಸ್ ಅಬ್ಸರ್ವ್ ಮಾಡಿ, ಬಿಗ್ಗರ್ ನಂಬರ್ ಸೈನ್, ಸೊ ಇಟ್ ಇಸ್ ಪಾಸಿಟಿವ್. 9 - 7 ವಿಲ್ ಬಿ 2q. ಸೊ ದ ಆನ್ಸರ್ ಇಸ್ 2p ಪ್ಲಸ್ 2q. ಸೊ ಇದೇ ಡಿಫ್ರೆನ್ಸ್. ಓಕೆನಾ? ಸಿಂಪ್ಲಿಫೈ ದಿಸ್ ಎಕ್ಸ್ಪ್ರೆಷನ್ ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಸಿಗುತ್ತೆ, 2p ಪ್ಲಸ್ 2q. ಸೊ ಇದೇ ಎಕ್ಸ್ಪ್ರೆಷನ್. ಸೊ ಎಸ್, ದೆನ್ ಎಕ್ಸಾಂಪಲ್ 9, ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್. ಸೊ ಈಗ ಕೊಟ್ಟಿರೋ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಬೇಕು. ನಾವು ಯಾವಾಗಲೂ ಈ ಥರ ಕಾಂಪ್ಲೆಕ್ಸ್ ಆಗಿರೋದನ್ನ ಫಸ್ಟ್ ಸಾಲ್ವ್ ಮಾಡ್ಕೋಬೇಕು. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ಇದು ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ. ಯಾಕಂತಂದರೆ ಬ್ರಾಕೆಟಿಂದ ಇಮಿಡಿಯೇಟ್ ಹೊರಗಡೆ ಇದೆ. ಸೊ 4 × x ವಿಲ್ ಬಿ 4x ಪ್ಲಸ್ 4y ಅಂತಂದರೆ ನಾವು ಇಂಟುನ ಬರೀತಾ ಇಲ್ಲ. ಓಕೆ, ಸೊ ಇಲ್ಲಿ ನಾವು ಇಂಟುನ ಬರೆಯಲ್ಲ. ಓಕೆ, ಮೈನಸ್ y. ಸೊ ಈಗ ಇವೆರಡು ಲೈಫ್ ಟರ್ಮ್ಸ್ ಆಯಿತು. ಸೊ 4x ನಾವು ನ್ಯೂಮರಿಕಲ್ಸ್ ಟರ್ಮ್ನ ಆ್ಯಡ್ ಮಾಡ್ಬೋದಾ, ಏನೂ ಇಲ್ಲ ಅಂದರೆ ಇಲ್ಲಿ 1 ಅಂತ ಇರುತ್ತಲ್ವಾ. ಸೊ ಐ ವಿಲ್ ರೈಟ್ 4 - 1, ಯಾಕಂದರೆ ನ್ಯೂಮರಿಕಲ್ಸ್ನ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಬೋದು ಲೈಕ್ ಟರ್ಮ್ಸಲ್ಲಿ. ಸೊ 4 - 1 ವಿಲ್ ಬಿ 3 ಆ್ಯಂಡ್ ಇಟ್ ಇಸ್ y. ದಿಸ್ ಇಸ್ ದ ಸಿಂಪ್ಲಿಫಿಕೇಶನ್. ಎಕ್ಸಾಂಪಲ್ 4, ಆರ್ ದ ಎಕ್ಸ್ಪ್ರೆಷನ್ 5u + 5 + u ಈಕ್ವಲ್ ಟು ಈಚ್ ಅದರ್. ಸೊ ಈಕ್ವಲ್ ಇದೆಯಾ, 5u ಅಂತಂದ್ರೇನು, 5 × u ಅಂತ ಅಂದರೆ u ಈಸ್ ಆಫ್ 5 ಟೈಮ್ಸ್. ಸೊ ದೆನ್ 5 + u ಅಂದ್ರೇನು, u ಇಸ್ ಆ್ಯಡೆಡ್ ಟು 5 ಅಂತ ಅರ್ಥ. ಸೊ ಎರಡು ಸೇಮ್ ಆಗಿರೋಕ್ಕೆ ಸಾಧ್ಯನಾ, ನೋ. ಓಕೆ, ಸೊ 5 + u ಇಸ್ ನಾಟ್ ಈಕ್ವಲ್ ಟು 5 × u. ನೀವೇನಾದರೂ ಹೇಗೆ ಅದು ರಾಂಗ್ ಹೇಗಾಗುತ್ತೆ, ಯಾಕದು ಸೇಮ್ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ನೀವು ವ್ಯಾಲ್ಯೂಸ್ ಕೊಡಬೇಕು. ಈ ಆಲ್ಫಾಬೆಟಿಕ್ ಟರ್ಮ್ಸ್ಗೆ ವ್ಯಾಲ್ಯೂಸ್ ಕೊಟ್ಟರೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ದ ಎಕ್ಸ್ಪ್ರೆಷನ್ 5u means 5 times the number u, and the expression 5 + u means 5 more than the number u. So these two being different operations, they should be given different values for most value of u. ಓಕೆ, ಸೊ ಎಷ್ಟೊಂದು ಯು ವ್ಯಾಲ್ಯೂಗೆ ಎರಡೂ ಕೂಡ ಡಿಫ್ರೆಂಟ್ ವ್ಯಾಲ್ಯೂ ಕೊಡುತ್ತೆ, ಯಾಕಂತಂದರೆ ಎರಡು ನಂಬರ್ ಡಿಫ್ರೆಂಟ್. ಓಕೆ, ಸೊ ಅದು ಹೇಗೆ ಅಂತ ಈಗ ವ್ಯಾಲ್ಯೂಸ್ ಕೊಟ್ಟು ನಾವು ಚೆಕ್ ಮಾಡೋಣ. ಓಕೆನಾ? ಸೊ ಇಲ್ಲಿ ನಾವು ಸ್ಪೇಸ್ನ ಫಿಲ್ ಮಾಡಬೇಕು. ಸೊ ಯು ವ್ಯಾಲ್ಯೂಸ್ 11 ಅಂದರೆ 5 × u ಅಲ್ವಾ. ಸೊ ಯು ವ್ಯಾಲ್ಯೂ 11 ಅಂದರೆ ಏನಾಗುತ್ತೆ, 5 × 11. ಸೊ 5 × 11 ವಿಲ್ ಬಿ 55. ಸೊ ಹಿಯರ್ 5 × 8 ಅಲ್ವಾ, ಇದು ಯು ವ್ಯಾಲ್ಯೂ 8 ಆದರೆ, ಸೊ 5 × 8 = 40. 5 × 5 ಇಟ್ ಇಸ್ 25. ಓಕೆ, ಸೊ ಈಗ ಇಲ್ಲಿ ಚೆಕ್ ಮಾಡೋಣ. ಸೇಮ್ ಯುಗೆ 11 ವ್ಯಾಲ್ಯೂ, ಇಲ್ಲೂ 11 ಕೊಟ್ವಿ ಅಲ್ವಾ, ಇಲ್ಲೂ 11 ಕೊಟ್ಟು ಚೆಕ್ ಮಾಡೋಣ. 5 + 11, ಸೊ 11ಗೆ 5 ಆ್ಯಡ್ ಮಾಡಿದ್ರೆ ಅಲ್ಲಿಗೆ 16. ಅಬ್ಸರ್ವ್ ಮಾಡಿ, ಎರಡಕ್ಕೂ ಡಿಫ್ರೆಂಟ್ ವ್ಯಾಲ್ಯೂ ಬರ್ತಿದೆ, ಅಂದರೆ ಎರಡೂ ಎಕ್ಸ್ಪ್ರೆಷನ್ ಬೇರೆ ಬೇರೆ. ದೆನ್ ಯುಗೆ 5 ಕೊಟ್ಟರೆ 5 + 5 ಆಗುತ್ತೆ, ಇಟ್ ವಿಲ್ ಬಿ 10. ಯುಗೆ 8 ಕೊಟ್ಟರೆ 5 + 8, 5 + 8 ವಿಲ್ ಬಿ 13. ಸೊ ನೀವು ಎರಡನ್ನೂ ಕಂಪೇರ್ ಮಾಡಿದ್ರೆ 5u ಈಸ್ ಗ್ರೇಟರ್ ದೆನ್ 5 + u, ಯಾಕಂದರೆ ಮಲ್ಟಿಪ್ಲಿಕೇಶನ್ ಆದಾಗ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಡಿಷನ್ಗಿಂತ. ಸೊ ಇಫ್ ದ ಎಕ್ಸ್ಪ್ರೆಷನ್ 5u + 5 + u ಆರ್ ಈಕ್ವಲ್, ದೆನ್ ದೇ ಶುಡ್ ಟೇಕ್ ದ ಸೇಮ್ ವ್ಯಾಲ್ಯೂ. ಎರಡು ಈಕ್ವಲ್ ಆಗಿದ್ರೆ ನಮ್ಗೆ ಎಲ್ಲ ಕಡೆ ಈಕ್ವಲ್ ಆನ್ಸರ್ಸ್ ಬರ್ತಿತ್ತು ಅಲ್ವಾ, ಬಟ್ ಅದು ಈಕ್ವಲ್ ಆಗಿಲ್ಲ. ಸೊ ಅಟ್ ದ ಎಕ್ಸ್ಪ್ರೆಷನ್ 10y - 3 ಆ್ಯಂಡ್ 10 × y - 3 ಎರಡು ಈಕ್ವಲ್ ಆಗಿದೆಯಾ. ಸೊ ನೀವು ಎಕ್ಸ್ಪ್ರೆಷನ್ನ ನೋಡ್ತಾನೆ ಹೇಳ್ಬೋದು ಈಕ್ವಲ್ ಆಗಿಲ್ಲ ಅಂತ. ಯಾಕಂತಂದರೆ ಇಲ್ಲಿ 10 ಇಸ್ ಮಲ್ಟಿಪ್ಲೈಡ್ ವಿತ್ y ಆ್ಯಂಡ್ ದೆನ್ ರೆಡ್ಯೂಸ್ಡ್ ಬೈ 3. ಓಕೆನಾ, ಇವೆರಡು ವ್ಯಾಲ್ಯೂ ಮಲ್ಟಿಪ್ಲೈ ಆದಮೇಲೆ 3ಗೆ ಸಬ್ಟ್ರಾಕ್ಷನ್ ಆಗಿದೆ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, y ಫಸ್ಟ್ 3ಯಿಂದ ಸಬ್ಟ್ರಾಕ್ಟ್ ಆಗಿ ಆಮೇಲೆ 10 ಜೊತೆಗೆ ಮಲ್ಟಿಪ್ಲೈ ಆಗ್ತಿದೆ. ಓಕೆ, ಸೊ ನೀವು ಎರಡರಲ್ಲಿ ಯಾವುದು ಜಾಸ್ತಿ ಅಂತ ಕಂಡುಹಿಡಿಬೇಕು ಅಂದರೆ ನೀವೇನು ಮಾಡಬೇಕು, ವ್ಯಾಲ್ಯೂಸ್ ಕೊಡಬೇಕು ವೈಗೆ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡೋಣ ಬನ್ನಿ. 10y - 3 ಅಂದರೆ ಏನರ್ಥ, ವೈಗೆ 2 ಕೊಟ್ಟಾಗ 10 × 2 - 3, 10 × 2 = 20 - 3 ವಿಲ್ ಬಿ 17. ಓಕೆ, ಅದೇ ರೀತಿ ವೈಗೆ 0 ಕೊಟ್ಟಾಗ 10 × 0 ಆಗುತ್ತಲ್ವಾ, -3. ಸೊ 0 × ಎನಿಥಿಂಗ್ ವಿಲ್ ಬಿ 0. ಓಕೆ, 0 × ಎನಿಥಿಂಗ್ ಇಸ್ 0 - 3. ಸೊ 0 ಯಾವುದ್ರ ಜೊತೆ ಆ್ಯಡ್ ಆದರೆ ಸಬ್ಟ್ರಾಕ್ಟ್ ಆದರೆ ನಮಗೆ ಇದೇ ನಂಬರ್ ಬರುತ್ತೆ.
ಓಕೆನಾ? ಅಂದರೆ 0 ಏನು ಅಲ್ಲಿ ಮ್ಯಾಟರ್ ಆಗಲ್ಲ ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಆಗುವಾಗ. ರಿಮೈನಿಂಗ್ ಅಲ್ಲಿ ಏನು ನಂಬರ್ ಇರುತ್ತೋ ಅದನ್ನು ಬರಿತೀವಿ. ಸೊ 10 ವೈಗೆ 10 ಕೊಟ್ಟಾಗ ಅಂದರೆ 10 ಇಂಟು 10 ಮೈನಸ್ 3. 10 ಇಂಟು 10 ವಿಲ್ ಬಿ 100 ರೈಟ್. 100 ಮೈನಸ್ 3 ವಿಲ್ ಬಿ 97. ಸೊ ಅದೇ ರೀತಿ ವೈಗೆ 7 ಕೊಟ್ಟಾಗ 10 ಇಂಟು 7 ಮೈನಸ್ 3. 10 ಇಂಟು 7 ವಿಲ್ ಬಿ 70 ಮೈನಸ್ 3 ವಿಲ್ ಬಿ 67. ಓಕೆ. ಸೊ ಈಗ 10 ಬ್ರಾಕೆಟ್ ಒಳಗೆ ವೈ ಮೈನಸ್ 3. ವೈಗೆ 0 ಕೊಟ್ಟಾಗ ಏನಾಗುತ್ತೆ? 10 0 ಮೈನಸ್ 3 ಆಗುತ್ತೆ. ಫಸ್ಟ್ ನಾವು ಬ್ರಾಕೆಟ್ನ ಸಿಂಪ್ಲಿಫೈ ಮಾಡೋಣ. ಓಕೆನಾ? ಸೊ 0 ಮೈನಸ್ 3 ನಾನು ಆಗಲೇ ಹೇಳಿದೆ 0 ಮ್ಯಾಟರ್ ಆಗಲ್ಲ ಅಡಿಷನ್ ಅದು ಸಬ್ಟ್ರಾಕ್ಷನ್ ಆಗುವಾಗ ಅಂತ. ಬಟ್ ಇಂಟು ಆದಾಗ 0 ಆಗಿಬಿಡುತ್ತೆ. ಡಿವೈಡ್ ಅಥವಾ ಇಂಟು ಆದಾಗ 0 ಆಗಿಬಿಡುತ್ತೆ. ಓಕೆನಾ? ಸೊ 0 ಮೈನಸ್ 3 ವಿಲ್ ಬಿ ಮೈನಸ್ 3. ಸೊ 10 ಇಂಟು 3 ವಿಲ್ ಬಿ 30. ಬಟ್ ಸಿಂಬಲ್ ಏನಿದೆ ಅದನ್ನು ಬರಿಬೇಕು, ಯಾಕಂದರೆ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಮಲ್ಟಿಪ್ಲೈ ಆದಾಗ ಮೈನಸ್ಸೇ ಬರುತ್ತೆ. ಸೊ ಇಟ್ ಇಸ್ ಮೈನಸ್ 30. ಇಲ್ಲಿ ನೀವು ಬಿಗ್ಗರ್ ನಂಬರ್ ಸೈನ್ ಅಂತ ಚೆಕ್ ಮಾಡೋ ಹಾಗೆಲ್ಲ, ಯಾವಾಗ ಮಲ್ಟಿಪ್ಲಿಕೇಶನ್ ಬರುತ್ತೋ ಸೈನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. ಸೊ ಪ್ಲಸ್ ಇಂಟು ಮೈನಸ್ ವಿಲ್ ಬಿ ಮೈನಸ್. ಮೈನಸ್ ಇಂಟು ಮೈನಸ್ ವಿಲ್ ಬಿ ಪ್ಲಸ್. ಮಲ್ಟಿಪ್ಲಿಕೇಶನ್ ಇದ್ದಾಗ ನಾನು ನಿಮ್ಗೆ ಆಗಲೇ ನೆನ್ನೆ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ ಏನರ್ಥ, ಅಡಿಷನ್ ಇರುವಾಗ ಹೇಳ್ಕೊಟ್ಟಿದ್ದೆ. ಬಟ್ ಇದು ಮಲ್ಟಿಪ್ಲಿಕೇಶನ್ ಇರುವಾಗ. ಸೊ ಎರಡೂ ನಿಮಗೆ ಪ್ಲಸ್ ಇತ್ತು ಅಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಸೈನ್ ಕೂಡ ಪ್ಲಸ್ಸೇ ಬರುತ್ತೆ. ಓಕೆ. ಸೊ ಎಸ್. ಸೊ ಹಿಯರ್ ವೈ ವ್ಯಾಲ್ಯೂ ಇಸ್ 7. ಸೊ 10 7 ಮೈನಸ್ 3 ಆಗುತ್ತೆ. ಸೊ 10 7 ಮೈನಸ್ 3 ವಿಲ್ ಬಿ 4. 10 4s are 40. ಅದೇ ರೀತಿ ವೈಗೆ 10 ಕೊಟ್ಟಾಗ 10 ಇಂಟು 10 ಮೈನಸ್ 3. 10 ಮೈನಸ್ 3 ವಿಲ್ ಬಿ 7. ಸೊ ಬ್ರಾಕೆಟ್ ಅಂದರೆ ಇಂಟು ಅಂತ ಅರ್ಥ. ಇಟ್ ಇಸ್ 70. 7 ಇಂಟು 10 ವಿಲ್ ಬಿ 70. ಸೊ ನೀವು ಎರಡನ್ನೂ ಕಂಪೇರ್ ಮಾಡಿ ಯಾವುದ್ರದ್ದು ವ್ಯಾಲ್ಯೂ ಜಾಸ್ತಿ? 10y minus 3 value is more than this way. After filling in the two diagrams, do you think the expressions are equal? No, they are not equal. So now, what is the sum of the numbers in the picture? Unknown values are denoted by letter numbers. Okay. So naviga sum of the numbers ಏನು ಅಂತ ಐಡೆಂಟಿಫೈ ಮಾಡಬೇಕು. So there are too many ways to go about it. Here we show some of them. ಸೊ ಇಲ್ಲಿ ನಮ್ಗೆ ಈ ರೀತಿ ಕೊಟ್ಟಾಗ ನಮಗೆ ತುಂಬ ವೇಸ್ ಇರುತ್ತೆ. ಓಕೆನಾ? ಅಡಿಷನ್ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಯಾವ ವೇಸ್ ಅಂದರೆ ಫಸ್ಟು ಆ್ಯಡಿಂಗ್ ರೋ ವೈಸ್. ಅಂದರೆ ರೋ ಈ ರೀತಿ ಫಸ್ಟ್ ಇದನ್ನ ಆ್ಯಡ್ ಮಾಡೋದು, ದೆನ್ ಇದನ್ನ, ಆಮೇಲೆ ಇದು, ಆಮೇಲೆ ಇದು, ಈ ರೀತಿ ಕೂಡ ಆ್ಯಡ್ ಮಾಡ್ಬೋದು. ಸೊ ರೋ ವೈಸ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ? 3 ಎಷ್ಟು ಟೈಮ್ ಇದೆ? 4 ಟೈಮ್ ಇದೆ. ಸೊ 3 ಇಂಟು 4 ಮಾಡಿದ್ರೆ ನನಗೆ ಸಮ್ ಸಿಗುತ್ತಲ್ವಾ? ಸೊ ಇಲ್ಲಿ ಸಮ್ ಅಂದರೆ ಅಡಿಷನ್. ಸೊ ಆರ್ ಪ್ಲಸ್ ಎಸ್ ಆಗುತ್ತೆ. ಇಲ್ಲಿ ಆರ್ ಪ್ಲಸ್ ಎಸ್. ನೀವು ಇಲ್ಲೂ 3 ಪ್ಲಸ್ 3 ಪ್ಲಸ್ 3 ಪ್ಲಸ್ 3 ಅಂತ ಬರಿಬೋದು, ಅಥವಾ ಡೈರೆಕ್ಟ್ 3 ಇಂಟು 4 ಅಂತ ಬರೆದ್ರೆ ಅಡಿಷನ್ನೇ ಅದು ವ್ಯಾಲ್ಯೂ. ಸೊ ಇಲ್ಲಿ ಅಗೇನ್ 3 ಇಂಟು 4 ಅಥವಾ 4 ಇಂಟು 3 ಬೋತ್ ಆರ್ ಸೇಮ್. ಸೊ ಈಗ ಇವಿಷ್ಟನ್ನು ಆ್ಯಡ್ ಮಾಡಿದ್ರೆ ನಿಮಗೆ ಸಮ್ ಸಿಗುತ್ತೆ. ಓಕೆ. ಫಸ್ಟ್ ಈ ರೀತಿ ರೋ ವೈಸ್ ನೀವು ಅಡಿಷನ್ ಮಾಡಿಕೊಂಡು ಒಟ್ಟಿಗೆ ಆಮೇಲೆ ಆ್ಯಡ್ ಮಾಡೋದು. ದೆನ್ ಆ್ಯಡಿಂಗ್ ದ ಲೈಕ್ ಟರ್ಮ್ಸ್. ಇನ್ನೊಂದು ವೇ ಏನು? ಡೈರೆಕ್ಟ್ ಆಗಿ ಲೈಕ್ ಟರ್ಮ್ಸ್ನ ಆ್ಯಡ್ ಮಾಡೋದು, ಅಂದರೆ ನ್ಯೂಮರಿಕಲ್ಸ್ನ ಒಟ್ಟಿಗೆ ಆ್ಯಡ್ ಮಾಡ್ಕೊಳ್ಳೋದು. ಸೊ ಈಗ ಎಷ್ಟಿದೆ 3, ಇದು ನೋಡಿ 3 ಟೋಟಲ್ 8 ಟೈಮ್ಸ್ ಇದೆ ಅಲ್ವಾ? ಸೊ ಡೈರೆಕ್ಟ್ 8 ಟರ್ಮ್ಸ್ನ ತಗೊಳ್ಳೋದು. ದೆನ್ ಆರ್ ಇಸ್ 2 ಟೈಮ್ಸ್, ಅಂದರೆ ಆರ್ ಪ್ಲಸ್ ಆರ್ ದೆನ್ ಎಸ್ ಪ್ಲಸ್ ಎಸ್. ಓಕೆ. ನೀವಿಲ್ಲಿ 2r ಅಂತ ಡೈರೆಕ್ಟ್ ಆಗು ಬರಿಬೋದು, 2s ಅಂತ ಡೈರೆಕ್ಟ್ ಆಗು ಬರಿಬೋದು. ಆ್ಯಡಿಂಗ್ ದ ಅಪ್ಪರ್ ಹಾಫ್ ಆ್ಯಂಡ್ ಡಬ್ಲಿಂಗ್ ಗಿವ್ಸ್. ಸೊ ಈ ಪ್ಯಾಟರ್ನಲ್ಲಿ ಇದು ಸಿಮೆಟ್ರಿಕ್ ಆಗಿದೆ. ಅಂತಂದರೆ ಒಂದು ಪಾರ್ಟಲ್ಲಿ ನಾವಿಲ್ಲಿ ಕಟ್ ಮಾಡಿದ್ರೆ ವಿ ವಿಲ್ ಗೆಟ್ ಈಕ್ವಲ್ ಹಾಫ್ಸ್. ಓಕೆ. ಇಲ್ಲೊಂದು ಲೈನ್ ಡ್ರಾ ಮಾಡಿದ್ರೆ ನನಗೇನಿದೆ? ಅಪ್ಪರ್ ಮತ್ತು ಲೋಯರ್ ಎರಡೂ ಸೈಡು ಈಕ್ವಲ್ ಆಗಿದೆ. ಆವಾಗ ನೀವು ಒನ್ ಪಾರ್ಟ್ನ ಕನ್ಸಿಡರ್ ಮಾಡಿ ಹೋಲ್ ಮಲ್ಟಿಪ್ಲೈಡ್ ಬೈ 2 ಮಾಡ್ಬೋದು. ಓಕೆನಾ? ಒನ್ ಪಾರ್ಟ್ನ 2 ಟೈಮ್ ಹಾಕಿದ್ರೆ ಮತ್ತೆ 2 ಬರುತ್ತಲ್ವಾ? ಸೊ ಅದೇ ರೀತಿ 3 ಇಂಟು 4 ಮತ್ತು ಆರ್ ಪ್ಲಸ್ ಎಸ್ ಇವೆರಡು ಪಾರ್ಟಿಗೆ ಇಂಟು 2 ಮಾಡಿದ್ರೆ ಹೋಲ್ ಸಿಗುತ್ತೆ. ಓಕೆ. ಸೊ ದ 3 ಎಕ್ಸ್ಪ್ರೆಷನ್ಸ್ ಮೈಟ್ ಸೀಮ್ ಡಿಫ್ರೆಂಟ್. ಸೊ ಎಕ್ಸ್ಪ್ರೆಷನ್ಸ್ ಡಿಫ್ರೆಂಟ್ ಅನ್ಸ್ಬೋದು, ಬಟ್ ವ್ಯಾಲ್ಯೂ ಏನಾಗಿರುತ್ತೆ? ಸೇಮ್ ಇರುತ್ತೆ. ನೀವು ಎಲ್ಲನೂ ಇದನ್ನು ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 2r ಪ್ಲಸ್ 2s ಪ್ಲಸ್ 24. ಓಕೆ. ಸೊ ಎಕ್ಸ್ಪ್ರೆಷನ್ಸ್ ಹೇಗಾದರೂ ಬರೀರಿ, ಬಟ್ ವ್ಯಾಲ್ಯೂ ಶುಡ್ ಬಿ ಸೇಮ್. ಡೌಟ್ನ ನಾನು ಫೈಲಲ್ಲಿ ಹಾಕೊಂಡಿದ್ದೀನಿ, ಸೊ ದ್ಯಾಟ್ ಇಟ್ ಇಸ್ ಈಸಿ ಟು ಆನ್ಸರ್, ಅಂತಂದರೆ ಸ್ಪೇಸ್ ಸಿಗುತ್ತೆ ಅಂತ. ಓಕೆನಾ? ಎಸ್. ಸೊ ಆ್ಯಡ್ ದ ನಂಬರ್ಸ್ in each pictures below, write their corresponding expressions and simplify them. Try adding the numbers in each pictures in a couple different ways and see that you get the same thing. So different ways ನಲ್ಲಿ ಬರ್ತಿ ನಾವು ಚೆಕ್ ಮಾಡಬೇಕು ಸೇಮ್ ಸಿಗುತ್ತಾ ಅಂತ. ಓಕೆನಾ? ವೇ 1. ಸೊ ಫಸ್ಟ್ ಪಿಕ್ಚರ್ಗೆ ರೋ ವೈಸ್ ಮಾಡೋಣ. ಓಕೆನಾ? ಸೊ ನೀವು ಇದೇ ರೀತಿ ಮಾಡಬೇಕು ಅಂತ ಏನೂ ಇಲ್ಲ, ಯು ಕ್ಯಾನ್ ಟ್ರೈ ಡಿಫ್ರೆಂಟ್ ವೇಸ್. ಸೊ ಫಸ್ಟ್ ರೋ ಮಾಡಿದ್ರೆ 5y
-6 ಇದನ್ನ ಪ್ಲಸ್ ಆಫ್ ಮೈನಸ್ ಅಂತ ಕೂಡ ಬರೀಬಹುದು ಅಥವಾ ಡೈರೆಕ್ಟ್ ಆಗಿ ಬರೀರಿ. x ಪ್ಲಸ್ ಸೆಕೆಂಡ್ ರೋ ಆಡ್ ಮಾಡೋಣ. x ಪ್ಲಸ್ 2 ಪ್ಲಸ್ 5y. ಸೊ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರಾಕೆಟ್ ಇಂದ ಇಮಿಡಿಯೇಟ್ ಹೊರಗಡೆ ನಂಗೆ ನೆಗೆಟಿವ್ ಇಲ್ಲ. ನೆಗೆಟಿವ್ ಇದ್ದಾಗ ಚೇಂಜ್ ಆಗ್ತಿತ್ತು ಸೈನ್ಸ್, ಓಕೆನಾ? ಬಟ್ ನೆಗೆಟಿವ್ ಇಲ್ಲದೆ ಇರೋದ್ರಿಂದ ನಾನು ಈಗಲೇ ಗ್ರೂಪಿಂಗ್ ಮಾಡ್ಕೋಬಹುದು. ಓಕೆ, ಸೊ 5y ಹಿಯರ್ 5y. ಸೊ ಐ ಕ್ಯಾನ್ ಸರ್ಚ್ ದ ಲೈಕ್ ಟರ್ಮ್ಸ್ ಡೈರೆಕ್ಟ್ಲಿ ಈ ರೀತಿ ಬ್ರಾಕೆಟ್ ಬಂದಾಗ. ಸೊ 5y ಗ್ರೂಪ್ ಮಾಡ್ಕೊಳ್ಳೋಣ. ಸೊ ನೀವು ಈ ಸ್ಟೆಪ್ನು ಸಿಂಪಲ್ ಆಗೇ ಬರ್ದಿ ಅಂದ್ರೆ ಡೈರೆಕ್ಟ್ 10y ಅಂತ ಬರೆದ್ರೆ ಇಟ್ ಇಸ್ ವೆರಿ ಗುಡ್. ಓಕೆ, ಇನ್ನು ಸಿಂಪ್ಲಿಫಿಕೇಶನ್ ಈಸಿ ಆಗುತ್ತೆ. x ಪ್ಲಸ್ ಎಕ್ಸ್, ದೆನ್ ನ್ಯೂಮರಿಕಲ್ಸ್ನ ಡೈರೆಕ್ಟ್ ಗ್ರೂಪ್. ಸೊ ಈಗ ನಾನು -6 ಅಂತ ಬರೀತೀನಿ, ಯಾಕಂದ್ರೆ ಪ್ಲಸ್ ಆದ್ಮೇಲೆ ಮೈನಸ್ನ ಬ್ರಾಕೆಟ್ ಅಲ್ಲಿ ಬರೆದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ದೆನ್ 2. ಸೊ ಎಲ್ಲ ಟರ್ಮ್ಸು ಬರ್ಕೊಂಡಿದ್ದೀನಿ ಗ್ರೂಪ್ ಮಾಡಿ, ಯಾವುದನ್ನು ಮಿಸ್ ಮಾಡಿಲ್ಲ ನಾನು. ಓಕೆನಾ? ಸೊ 5y ಪ್ಲಸ್ 5y 10y ಆಗುತ್ತೆ. x ಪ್ಲಸ್ ಎಕ್ಸ್ ವಿಲ್ ಬಿ 2x, ಯಾಕಂದ್ರೆ ಇಲ್ಲಿ 1 ಇತ್ತು ಅಂತ ಅರ್ಥ. ಪ್ಲಸ್, ಸೊ ಈಗ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಸೊ ಅಡಿಷನ್ ಮಾಡುವಾಗ ಮೈನಸ್ ಪ್ಲಸ್ ಅಂತ ಬಂದಾಗ ಅಂದ್ರೆ ಡಿಫ್ರೆಂಟ್ ಸೈನ್ ಬಂದಾಗ ನಾವು ಸಬ್ಟ್ರಾಕ್ಷನ್ ಮಾಡಬೇಕು, ಬಿಗ್ಗರ್ ನಂಬರ್ ಸೈನ್ ನ ಬರೀಬೇಕು. ಓಕೆನಾ? ಸಬ್ಟ್ರಾಕ್ಷನ್ ಮಾಡಿದ್ರೆ 6 - 2 ವಿಲ್ ಬಿ 4. ಬಿಗ್ಗರ್ ನಂಬರ್ ಸೈನ್ ನೆಗೆಟಿವ್, ಯಾಕಂದ್ರೆ 6 ಇಸ್ ದ ಬಿಗ್ಗರ್ ನಂಬರ್. ಸೊ ದಿಸ್ ಇಸ್ ದ ಫೈನಲ್ ಸಿಂಪ್ಲಿಫಿಕೇಶನ್. ಇದನ್ನ ಮತ್ತೆ ಸಿಂಪ್ಲಿಫೈ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಲೈಕ್ ಟರ್ಮ್ಸ್ ಇಲ್ಲ. ಸೊ ಇನ್ನೊಂದು ವೇಲಿ ಹೇಗೆ ಮಾಡ್ಬೋದು ನೋಡಿ. ವೇಟ್, ಸೊ ಡೈರೆಕ್ಟ್ ಆಗಿ ಲೈಕ್ ಟರ್ಮ್ಸ್ ನ ಬರೀಬಹುದಾ? ಲೈಕ್ ಟರ್ಮ್ಸ್ ಡೈರೆಕ್ಟ್ ಆಗಿ ಲೈಕ್ ಟರ್ಮ್ಸ್ ನ ಸರ್ಚ್ ಮಾಡೋಣ. ಇಲ್ಲಿ 5y. ಸೊ ಐ ಕ್ಯಾನ್ ರೈಟ್ 5y ಪ್ಲಸ್ 5y, ದೆನ್ x ಪ್ಲಸ್ ಎಕ್ಸ್, ದೆನ್ -6 ಪ್ಲಸ್ 2. ಓಕೆ, ಡೈರೆಕ್ಟ್ ಆಗಿ ಕೂಡ ನಾವು ಬರೀಬಹುದು. 5y ಏನಾಗುತ್ತೆ? 10y ಆಗುತ್ತೆ. ಹಿಯರ್ ಇಟ್ ಇಸ್ 2x ಅಂಡ್ ಹಿಯರ್ ಇಟ್ ಇಸ್ -4. ಅಗೇನ್ ಐ ಗಾಟ್ ದ ಸೇಮ್ ಎಕ್ಸ್ಪ್ರೆಷನ್. ವೇ 3 ಒಂದು ಬರುತ್ತೆ, ಟ್ರೈ ಮಾಡೋಣ. ಸೊ 2 ವೇಸ್ ಸಾಕು, ಬಟ್ ಇನ್ನೊಂದು ವೇ ಟ್ರೈ ಮಾಡೋಣ. ಸೊ ಕಾಲಮ್ ವೈಸ್ ಮಾಡೋಣ. ಸೊ ಹಿಯರ್ ಇಟ್ ಇಸ್ 5y ಪ್ಲಸ್ ಎಕ್ಸ್, ದೆನ್ -6 ಪ್ಲಸ್ 2 ಬರುತ್ತೆ, ದೆನ್ x ಪ್ಲಸ್ 5y. ಓಕೆ, ಸೊ ಈಗ ಮತ್ತೆ ಗ್ರೂಪಿಂಗ್ ಮಾಡಿದ್ರು ನಿಮಗೆ 5y ಜೊತೆಗೆ 5y, ದಟ್ ಇಸ್ 10y, x ಪ್ಲಸ್ ಎಕ್ಸ್ 2x, ದೆನ್ -6 ಪ್ಲಸ್ 2 ವಿಲ್ ಬಿ 4. ಸೊ ಎಲ್ಲ ಎಕ್ಸ್ಪ್ರೆಷನ್ನಿಗೂ ಫೈನಲ್ ಸಿಂಪ್ಲಿಫಿಕೇಶನ್ ಸೇಮ್ ಇರುತ್ತೆ. ಓಕೆ, ಸೊ ದೆನ್ ಸೆಕೆಂಡ್ ಪಿಕ್ಚರ್. ಸೊ ವೇ 1. ಸೊ ಈಗ here also we shall do from row wise. ಓಕೆ, ರೋ ವೈಸ್ ಮಾಡೋಣ. ಇಲ್ಲೂ ರೋ ವೈಸ್ ಮಾಡಿದ್ರೆ ಏನು ಸಿಗುತ್ತೆ? ಸ್ವಲ್ಪ ಲೆಂತಿ ಬರುತ್ತೆ, ಅದಕ್ಕೆ ನಾನು ಇದನ್ನ ಈ ರೀತಿ ಸ್ಟ್ರೇಟ್ ಆಗಿ ಬರೆಯಲ್ಲ, ಕೆಳಗೆ ಬರ್ಕೊಂತೀನಿ ರೋಸ್ನ. ಓಕೆನಾ? 2p ಪ್ಲಸ್ 3q -2 ಪ್ಲಸ್ 3. ದೆನ್ ಸೆಕೆಂಡ್ ರೋ ಅಲ್ಲಿ 3q ಪ್ಲಸ್ 2p ಪ್ಲಸ್ 3 -2 ಇದೆ. ಓಕೆನಾ? ಇವೆಲ್ಲ ಅಡಿಷನ್ ಆಗುತ್ತೆ. ಓಕೆ, ನೀವು ಇಲ್ಲ ಆದ್ಮೇಲೆ ಪಕ್ಕ ಅಡಿಷನ್ ಅಂತ ಹಾಕೊಂಡು ಇದನ್ನ ಬರೀಬೇಕು. ಓಕೆ, ಬಟ್ ನಾನು ಲೆಂತಿ ಆಗ್ತಿದೆ ಅಂತ ಹೀಗೆ ಬರೀತಾ ಇದ್ದೀನಿ. ಓಕೆ, 2p ಪ್ಲಸ್ 3q ನೆಕ್ಸ್ಟ್, ದೆನ್ ಆಡೆಡ್ ವಿತ್ 3q ಅಂಡ್ 2p. ಓಕೆ, ಸೊ ಈಗ ಲೈಕ್ ಟರ್ಮ್ಸ್ ನ ಡೈರೆಕ್ಟ್ ಆಗಿ ಸರ್ಚ್ ಮಾಡೋಣ, ಯಾಕಂದ್ರೆ ಬ್ರಾಕೆಟ್ ಇಂದ ಮುಂದೆ ಯಾವುದು ನಮಗೆ ನೆಗೆಟಿವ್ ಇಲ್ಲ. ಸೊ 2p, ದರ್ ಇಸ್ ನೋ p ಹಿಯರ್, p ಇಲ್ಲಿ 2p ಇದೆ. ಹಿಯರ್ 2p ಎಷ್ಟು 2p ಇದೆ ನೋಡಿ? 2 4 6 8. ಸೊ ಡೈರೆಕ್ಟ್ ಆಗಿ ಬರೀಬೋದಾ? 6p. ಅದೇ ರೀತಿ q ಅಬ್ಸರ್ವ್ ಮಾಡಿ, 3q 4 ಟೈಮ್ಸ್ ಇದೆ. ಸೊ 3 4s 12q. ಓಕೆ, ನಾನು ಡೈರೆಕ್ಟ್ ಸಿಂಪ್ಲಿಫಿಕೇಶನ್ ಬರೀತಾ ಇದ್ದೀನಿ. ಹಿಯರ್ ಇಟ್ ಇಸ್ -2. ಸೊ ನೀವು ಇಲ್ಲಿ ನ್ಯೂಮರಿಕಲ್ಸ್ ನ ಹೀಗೆ ಸಿಂಪ್ಲಿಫೈ ಮಾಡ್ಬೋದು. 3 - 2 ವಿಲ್ ಬಿ 1. ಹಿಯರ್ ಆಲ್ಸೋ 3 - 2 ವಿಲ್ ಬಿ 1. ಸೊ 1 + 1. ಓಕೆನಾ? ಈ ರೀತಿನೂ ಬರೀಬಹುದು, ಅಥವಾ -2 ಒಟ್ಟಿಗೆ ಬರ್ಕೊಂಡು 3 ಒಟ್ಟಿಗೆ ಬರೆದ್ರೆ 6 ಆಗುತ್ತೆ, -4 ಆಗುತ್ತೆ, ಮತ್ತೆ 2 ಬರುತ್ತೆ. ಓಕೆ, ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಸೊ ವೇ ಟು ಡೈರೆಕ್ಟ್ ಲೈಕ್ ಟರ್ಮ್ಸ್ ನ ಬರೆಯೋಣ. ವೇ ಟು ಲೈಕ್ ಟರ್ಮ್ಸ್ ನ ಡೈರೆಕ್ಟ್ ಗ್ರೂಪ್ ಮಾಡೋಣ. ಸೊ ನೀವು ಅಬ್ಸರ್ವ್ ಮಾಡಿ, 2p ಎಷ್ಟು ಟೈಮ್ ಇದೆ? 2p. ಸೊ 4 ಟೈಮ್ಸ್ ಆಫ್ 2p ನ. ಸೊ 4 ಟೈಮ್ಸ್ ಆಫ್ 2p, ಅಥವಾ ನೀವು 2p ಅಂತ 4 ಟೈಮ್ಸ್ ಬರೀಬಹುದು. ದೆನ್ 3q ಕೂಡ 4 ಟೈಮ್ಸ್ ಇದೆ. 4 ಟೈಮ್ಸ್ ಆಫ್ 3q ಪ್ಲಸ್ ಇನ್ನೇನು ಬರೀಬಹುದು? ಇನ್ 2 -2 is 2 time, 3 is 2 time. -2 is 2 time, -2 2 time,
plus 3 is also 2 time. Okay, so 4 2s are 8p ಆಯಿತು, plus 4 3s are 12q ಆಯಿತು, ಮೈನಸ್ ಇಂಟು ಮೈನಸ್, ಸಾರಿ ಮೈನಸ್ ಇಂಟು ಪ್ಲಸ್ ಇದೆ. ಸೊ ಈಗ ಇಂಟು ಇರೋದ್ರಿಂದ ಮೈನಸ್ ಇಂಟು ಪ್ಲಸ್ ಮೈನಸ್ ಅಂತ ಬರೀಬೇಕು. 2 ಇಂಟು 2 ವಿಲ್ ಬಿ 4 ಪ್ಲಸ್ 3 2s are 6 ಆಗುತ್ತೆ. ಸೊ 8p plus 12q, 6 minus 4 will be plus 2. So this is the expression. ಎರಡು ಎಕ್ಸ್ಪ್ರೆಷನ್ ಅಲ್ಲೂ ಆನ್ಸರ್ ಸೇಮ್ ಇದೆ. ಓಕೆ, ಸೊ ಲಾಸ್ಟ್ ಒನ್. ಸೊ ವೇ 1 ಬರೆಯೋಣ. ವಿ 1. ಸೊ ಈಗ ಏನು ಮಾಡ್ಬೋದು ನಾವು, ರೋ ವೈಸ್ ಮಾಡೋಣ. ರೋ ವೈಸ್. ಸೊ ರೋ ವೈಸ್ ಏನಾಗುತ್ತೆ, ನಾನು ಇದೇ ರೀತಿ ಕೆಳಗೆ ಬರ್ಕೋತೀನಿ. ಮೈನಸ್ 5g ಪ್ಲಸ್ 5k ಪ್ಲಸ್ 5k minus 5g. Okay, addition with 5k plus 5k plus 5k plus again 5k plus 5k plus 5k plus 5k plus 5k plus minus 5g minus 5g plus 5k plus 5k plus plus of minus 5g ಅಂತ ಬರೆಯೋಣ. ಓಕೆ, ಸೊ ನಾವು ನೆಕ್ಸ್ಟ್ ಸ್ಟೆಪ್ ಇಸ್ ಗ್ರೂಪಿಂಗ್ ದ ಲೈಕ್ ಟರ್ಮ್ಸ್. 5g ಎಷ್ಟಿದೆ ನೋಡಿ, 5g ಇಲ್ಲೊಂದು, 5g ಇಲ್ಲೊಂದು, 5g ಇಲ್ಲೊಂದಿದೆ ಅಂತಂದರೆ 3 ಟೈಮ್ಸ್ ಇದೆ. ಅಥವಾ ಐ ಕ್ಯಾನ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 5g minus 5g minus 5g. ಓಕೆ, ಸೊ ಇದನ್ನು ನಾವು ಡೈರೆಕ್ಟಾಗಿ ಹಾಗೆ ಸಿಂಪ್ಲಿಫೈ ಮಾಡ್ಬೋದು, ಬಟ್ ನೆಗೆಟಿವ್ ಇರೋದ್ರಿಂದ ಕನ್ಫ್ಯೂಸ್ ಆಗ್ಬೋದು. ಬಟ್ ಇಲ್ಲಿ ಡೈರೆಕ್ಟ್ ಮಾಡೋಣ. ಓಕೆನಾ, ಸೊ 5k ಎಷ್ಟು ಟೈಮ್ ಇದೆ ನೋಡಿ, 5 ಇಲ್ಲಿ 10 ಆಯಿತಾ. ಸೊ 5 + 5 10, 15 20 25 30 35 40 45 50. ಸೊ ಟೋಟಲ್ 50k ಇದ್ದಾವೆ. ಓಕೆ, ಸೊ ದೆನ್ ಜಿ ನಾವು 3 ಟೈಮ್ಸ್ ಅಷ್ಟೇ ಬರೋದ್ವಾ, ಇಲ್ಲೊಂದಿದೆ 4 ಟೈಮ್ಸ್ ಇದೆ. ಸೊ 4 ಟೈಮ್ಸ್ ಮೈನಸ್ 5 ಅಂತಂದರೆ ಎಷ್ಟಾಯಿತು, 5 + 5 10, 10 + 5 15, 15 + 5. ಸೊ ಇದು ನೆಗೆಟಿವ್ ಇದು. ಓಕೆ, ಇದು ನೆಗೆಟಿವ್ ಇದೆ. ಸೊ 20 ಇದೆ, ಮೈನಸ್ 20g ಪ್ಲಸ್ 50k. ಸೊ ಜಿ ಎಷ್ಟಿದೆ, ಮೈನಸ್ 20, ಕೆ ಬಂದು 50. ಓಕೆ, ಸೊ ಇನ್ನೊಂದು ವೇಲಿ ಹೇಗೆ ಮಾಡ್ಬೋದು, ಇಲ್ಲಿ ಬರೀತೀನಿ ನಾನು. ವೇ ಟು ಡೈರೆಕ್ಟ್ ಲೈಕ್ ಟರ್ಮ್ಸ್ನ ಬರೆಯೋಣ. ಲೈಕ್ ಟರ್ಮ್ಸ್ನ ಬರೆದ್ರೆ ನೀವು ಡೈರೆಕ್ಟ್ ಇಲ್ಲೇ ಆ್ಯಡ್ ಮಾಡ್ಕೊಂಬಿಡ್ಬೋದು. ಸೊ 5g ಎಷ್ಟು ಟೈಮ್ ಇದೆ, 5 minus 5g is of 4 time. ಓಕೆ, ನ್ಯೂಮರಿಕಲ್ ನಂಬರ್ ಜೊತೆಗೇ ಮಲ್ಟಿಪ್ಲೈ ಆಗೋದು. ಪ್ಲಸ್ ಇದಾದಮೇಲೆ ದೆನ್ 5k ಎಷ್ಟು ಟೈಮ್ ಇದೆ ನೋಡಿ, 1 2 3 4 5 6 7 8 9 10 11 12. ಸೊ 12 ಟೈಮ್ ಇದೆ. 5 4s are minus 20g, 12 5s are 60k. ಸೊ 12 ಟೈಮ್ ಏನಾ, 1 2 3 4 5 6 7 8 9 10 11 12. Yes. So then here also we should get 50k, right? 1 2 3 4 5 6 7 8 9 10 11 12. So yes, here also 50k ಬರುತ್ತೆ. Here 10k 20 25 30 35 40 45 50 55 60. yes. ಸೊ ಇಲ್ಲೊಂದು ಕರೆಕ್ಷನ್ ಮಾಡ್ಕೊಳ್ಳಿ, ಇದು 60k. ಸೊ ನಮಗಿಲ್ಲಿ ಏನು ಆನ್ಸರ್ ಬರುತ್ತೆ, ಸೊ minus 5g is of 4 time plus 5k is of 12 time. ಸೊ ಐ ಕ್ಯಾನ್ ರೈಟ್ ಇಟ್ as 12 minus 20g, ಯಾಕಂದರೆ ಮೈನಸ್ ಪ್ಲಸ್ ಜೊತೆ ಮಲ್ಟಿಪ್ಲೈ ಆಗಿ ಮೈನಸ್ ಪ್ಲಸ್ 5 12s are 60k. ಸೊ ನೀವು ಇನ್ನೂ ಡಿಫ್ರೆಂಟ್ ವೇಲಿ ಚೆಕ್ ಮಾಡ್ಬೋದು. ಓಕೆನಾ, ಸೊ ದೆನ್ ನೆಕ್ಸ್ಟ್ ಕ್ವೆಶನ್ ಇಸ್ ಸಿಂಪ್ಲಿಫೈ. ಸೊ ನಾವಿಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ಸ್ನ ಸಿಂಪ್ಲಿಫೈ ಮಾಡಬೇಕು. ಓಕೆನಾ, ನಾವು ಇಲ್ಲಿ ಕಾಮಾ ಕೂಡ ಪ್ಲಸ್ ಅಂತಲೇ ಅರ್ಥ. ಓಕೆನಾ, ಎಷ್ಟು ಪಿ ಇದೆ ಸರ್ಚ್ ಮಾಡಿ, ಎಲ್ಲ ಅಡಿಷನ್ ಇದೆ. 1 2 3 4 5 6 7. ಸೊ 7p ಇದೆ ಪ್ಲಸ್ ಕ್ಯೂ. ಇದು ಸಿಂಪ್ಲಿಫಿಕೇಶನ್. ಇಲ್ಲಿ ಎಷ್ಟಿದೆ ನೋಡಿ, ಸೊ ಫಸ್ಟ್ ಇದನ್ನು ಗ್ರೂಪಿಂಗ್ ಮಾಡಬೇಕು. ಸೊ ಕ್ಯೂನ ಫಸ್ಟು ಎಲ್ಲನೂ ಅಡಿಷನ್ ಟರ್ಮ್ಸಲ್ಲಿ ಬರ್ಕೊಳ್ಳೋಣ ಅಲ್ವಾ. ಸೊ ನಮಗೆ ಸ್ವಾಪಿಂಗ್ಗೆ ಹೆಲ್ಪ್ ಆಗುತ್ತೆ. ಸೊ ಈಗ ಪಿ ಗ್ರೂಪ್ ಮಾಡೋಣ, ಪಿ ಪ್ಲಸ್ ಪಿ, ದೆನ್ ಕ್ಯೂ ಮೈನಸ್ ಪ್ಲಸ್ ಆಫ್ ಮೈನಸ್ ಕ್ಯೂ. Okay, so p plus p 2p, then q minus q.
ಸೊ ಕ್ಯೂಗೆ ಮೈನಸ್ ಕ್ಯೂ ಮಾಡಿದ್ರೆ ನಮಗೆ 0 ಸಿಗುತ್ತೆ, ಯಾಕಂದರೆ 1 - 1 is 0 ಅಲ್ವಾ. ಅದೇ ರೀತಿ q - q is also 0. ಆನ್ಸರ್ ಇಸ್ 2p ಹಿಯರ್. ಸೊ ನೆಕ್ಸ್ಟ್ ಕ್ವೆಶನ್, ಇದನ್ನು ಅಷ್ಟೇ ಫಸ್ಟ್ ಎಲ್ಲನೂ ಅಡಿಷನ್ ಟರ್ಮ್ಸಲ್ಲಿ ಬರ್ಕೊಳ್ಳೋಣ. ಪ್ಲಸ್ ಪಿ ಪ್ಲಸ್ ಆಫ್ ಮೈನಸ್ ಕ್ಯೂ. ಸೊ ಈಗ ಸ್ವಾಪಿಂಗ್ ಪಿ ಪ್ಲಸ್ ಪಿ ಆಗುತ್ತೆ. ದೆನ್ ಹಿಯರ್ ಮೈನಸ್ ಕ್ಯೂ ಪ್ಲಸ್ ಆಫ್ ಮೈನಸ್ ಕ್ಯೂ. ಸೊ ಎರಡು ಮೈನಸಲ್ಲಿರುವಾಗ ಅಡಿಷನ್ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಆಲ್ರೆಡಿ 1 ಇದೆ ಅಂತ ಅರ್ಥ, ನಿಮ್ಗೆ ಇದು ಗೊತ್ತಿರುತ್ತಲ್ಲ, ಇಲ್ಲಿ ಆಲ್ರೆಡಿ 1 ಇರುತ್ತೆ. ಸೊ ನಮ್ಗೆ ಇಲ್ಲಿ 2p ಆಗುತ್ತೆ. ಅದೇ ರೀತಿ ಮೈನಸ್ ಇದ್ದಾಗಲೂ ಅಷ್ಟೇ ಏನಾಗುತ್ತೆ, ನಮಗೆ ಅಡಿಷನ್ ಆಗುತ್ತೆ. ಇಲ್ಲಿ 1 ಇರುತ್ತೆ, 1 ಇರುತ್ತೆ. ಮೈನಸ್ 2 ಇದ್ದಾಗಲೂ ಅಡಿಷನ್ ಆಗಿ ಸಿಂಬಲ್ ಮೈನಸ್ಸೇ ಬರುತ್ತೆ, ಅಂದರೆ ಮೈನಸ್ 2q ಆಗುತ್ತೆ. ಸೊ ಇಲ್ಲಿ ಆನ್ಸರ್ ಏನು, 2p - 2q. ಸೊ ಇಲ್ಲೂ ಅಷ್ಟೇ ಪಿ ಮೈನಸ್ ಪ್ಲಸ್ ಕ್ಯೂ ಪ್ಲಸ್ ಆಫ್ ಮೈನಸ್ ಪಿ ಬರೆಯೋಣ, ಓಕೆ, ಸ್ವ್ಯಾಪಿಂಗಿಗೆ ಹೆಲ್ಪ್ ಆಗಲಿ ಅಂತ. ಸೊ ಈಗ ಪಿಗೆ ಮೈನಸ್ ಪಿ ಪ್ಲಸ್ ಕ್ಯೂ, ಓಕೆ, ಇವೆರಡನ್ನು ಗ್ರೂಪ್ ಮಾಡಿದ್ದೀನಿ. ಪಿ ಮೈನಸ್ ಪಿ ಅಂದರೆ 0, 2q. ಆನ್ಸರ್ ಇಸ್ ಜಸ್ಟ್ 2q. ಸೊ ದೆನ್ ಪಿ ಪ್ಲಸ್ ಕ್ಯೂ, ಈಗ ಬ್ರ್ಯಾಕೆಟಿಂದ ಇಮಿಡಿಯೇಟ್ ಹೊರಗಡೆ ಮೈನಸ್ ಇರೋದ್ರಿಂದ ಒಳಗಡೆ ಇರೋ ನಂಬರ್ದು ಏನಾಗುತ್ತೆ, ಸೈನ್ ಚೇಂಜ್ ಆಗುತ್ತೆ. ಹಿಯರ್ ಕಮ್ಸ್ ಮೈನಸ್ ಪಿ, ಹಿಯರ್ ಕಮ್ಸ್ ಮೈನಸ್ ಕ್ಯೂ, ಓಕೆ. ಈ ಸ್ಟೆಪ್ ತುಂಬ ಇಂಪಾರ್ಟೆಂಟ್ ಈ ರೀತಿ ಬ್ರ್ಯಾಕೆಟ್ ಬಂದಾಗ. ಸೊ ನಾವು ಪಿ ಪ್ಲಸ್ ಕ್ಯೂ, ನೀವಿಲ್ಲಿ ಅಡಿಷನ್ ಟರ್ಮ್ಸಲ್ಲಿ ಬರೀದೇನು ಹಾಗೆ ನಿಮಗೆ ಸ್ವಾಪಿಂಗ್ ಮಾಡೋದಕ್ಕೆ ಬಂದರೆ ಇಟ್ ಈಸ್ ಈಸಿ, ಓಕೆ. ಸೊ ಇನ್ನೂ ಈಸಿ ಅನ್ಸುತ್ತೆ ನಿಮಗೆ. ಸೊ ಈಗ ಪಿ ಮೈನಸ್ ಪಿ ಎರಡನ್ನೂ ಗ್ರೂಪ್ ಮಾಡ್ಬೋದಲ್ವಾ, ಪ್ಲಸ್ ಕ್ಯೂ ಮೈನಸ್ ಕ್ಯೂ. ಸೊ ಪಿ ಮೈನಸ್ ಪಿ 0, ಕ್ಯೂ ಮೈನಸ್ ಕ್ಯೂ 0. ಆನ್ಸರ್ ಇಸ್ 0. ಸೊ ನಾವು ಪಿ ಪ್ಲಸ್ ಆಫ್ ಮೈನಸ್ ಕ್ಯೂ, ಹಿಯರ್ ಪ್ಲಸ್ ಆಫ್ ಮೈನಸ್ ಪಿ, ದೆನ್ ಪ್ಲಸ್ ಆಫ್ ಮೈನಸ್ ಕ್ಯೂ. ಸೊ ಎಲ್ಲನೂ ಅಡಿಷನ್ ಟರ್ಮ್ಸಲ್ಲಿ ಬರ್ಕೊಂಡಿದ್ದೀನಿ. ಪಿಗೆ ಮೈನಸ್ ಪಿ ಮೈನಸ್ ಪಿ ಇಸ್ ಗ್ರೂಪ್ಡ್, ದೆನ್ ಮೈನಸ್ ಕ್ಯೂ ಆ್ಯಂಡ್ ಮೈನಸ್ ಕ್ಯೂ ಆರ್ ಗ್ರೂಪ್ಡ್, ಓಕೆ. ಸೊ ಇಲ್ಲೂ ಬ್ರ್ಯಾಕೆಟ್ ರಿಮೂವ್ ಮಾಡಿ ಬರೀಬೋದು, ಬಟ್ ಐ ರೋಟ್ ಲೈಕ್ ದಟ್, ಓಕೆ. ಸೊ ಪಿ ಮೈನಸ್ ಪಿ ವಿಲ್ ಬಿ 0, minus q will be minus 2q. So now the answer is minus 2q. Here 2d ಇದೆ already, minus ಬದಲು plus of minus d, again plus of minus d, again plus of minus d. ಸೊ ನೆಕ್ಸ್ಟ್ ಪ್ರಾಬ್ಲಮ್ಗೆ ಈ ರೀತಿ ಮಾಡೋದು ಬೇಡ, ಡೈರೆಕ್ಟ್ ಬರ್ಕೊಂಡು ಹೋಗೋಣ, ಓಕೆನಾ. ಸೊ ಮೈನಸ್ 2d ಒಂದು ಕಡೆ. ಸೊ ಈ ಎಲ್ಲದರಲ್ಲೂ ಡಿನೇ ಇದೆ, ಇಲ್ಲೂ ಸಿಂಪ್ಲಿಫೈ ಮಾಡ್ಬೋದು, ಬಟ್ ಲಾಸ್ಟಲ್ಲಿ ಮಾಡೋಣ. ಸೊ ಎಲ್ಲದಕ್ಕೂ ನೆಗೆಟಿವ್ ಇರುವಾಗ ಅಡಿಷನ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ಹಿಯರ್ ಕಮ್ಸ್ ಮೈನಸ್ 3d, ಯಾಕಂದರೆ ಇಲ್ಲಿ ಆಲ್ರೆಡಿ 1 ಇರುತ್ತೆ, 1 1 1. ಸೊ ಮೈನಸ್ 3 ಆಗುತ್ತೆ, ಮೈನಸ್ 3d. ಸೊ 2d ಮೈನಸ್ 3d, ಕ್ಯಾನ್ ಐ ರೈಟ್ 2 ಮೈನಸ್ ಡಿ 3 ಇಂಟು ಡಿ? ಎಸ್. ಸೊ ಬಿಗ್ಗರ್ ನಂಬರ್ ಸೈನ್ ಇದೆ, ನಾವಿಲ್ಲಿ ಸಬ್ಟ್ರಾಕ್ಷನ್ ಮಾಡಿ ಬಿಗ್ಗರ್ ನಂಬರ್ ಸೈನ್. ಸೊ ದಟ್ ಇಸ್ 1. 3 ಮೈನಸ್ 2 ವಿಲ್ ಬಿ 1, ಬಿಗ್ಗರ್ ನಂಬರ್ ಸೈನ್. ಸೊ ಇಟ್ ಇಸ್ ಡಿ. ಅಂದರೆ ಅರ್ಥ ಏನು, ಮೈನಸ್ ಡಿ ಅಂತ. ಹಿಯರ್ ಸೊ ಈಗ ಅಬ್ಸರ್ವ್ ಮಾಡಿ, ಇಲ್ಲಿ 2d ಇದೆ. ಸೊ ಈಗ ಪ್ಲಸ್ ಆಫ್ ಮೈನಸ್ ಅಂತ ಬರೆಯೋದು ಬೇಡ, ಡೈರೆಕ್ಟಾಗಿ ಮಾಡೋಣ. ಮೈನಸ್ ಡಿ ಏನಾಗುತ್ತೆ, ಮೈನಸ್ 1 ಅಂತ ಇರುತ್ತೆ. ಸೊ ಇಟ್ ವಿಲ್ ಬಿಕಮ್ ಮೈನಸ್ 2d. ಹಿಯರ್ ಮೈನಸ್ ಸಿಗೆ ಯಾವುದೋ ಲೈಕ್ ಟರ್ಮ್ಸ್ ಇಲ್ಲ. ಸೊ 2d ಮೈನಸ್ ಡಿ ಅಂದರೆ 1 - 1 is 0 ಅಲ್ವಾ. ಅದೇ ರೀತಿ 2d - 2d ವಿಲ್ ಬಿ 0. ಹಿಯರ್ ಮೈನಸ್ ಸಿ ಉಳಿದಿದೆ, ದೆನ್ ದ ಫೈನಲ್ ಆನ್ಸರ್ ವಿಲ್ ಬಿ ಮೈನಸ್ ಸಿ. ದೆನ್ 2d ಮೈನಸ್ ಡಿ, ಈಗ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಬೇಕು, ಓಕೆನಾ. ಬ್ರ್ಯಾಕೆಟ್ ಬಂತು ಅಂದರೆ ನೀವು ಅಲ್ಲಿ ಸಿಂಪ್ಲಿಫಿಕೇಶನ್ ಫಸ್ಟ್ ಮಾಡಬೇಕು, ರಿಮೈನಿಂಗ್ ಹಾಗೆ ಬರೀಬೇಕು. ಸೊ ಮೈನಸ್ ಇದೆ ಅಂದರೆ ಬ್ರ್ಯಾಕೆಟಿಂದ ಒಳಗಡೆ ಇರೋ ಸಿಂಬಲ್ ಚೇಂಜ್ ಆಗುತ್ತೆ, ಡಿಗೆ ಮೈನಸ್ ಆಗುತ್ತೆ. ಈಗ ಸಿಗೆ ಮೈನಸ್ ಇದೆ, ಪ್ಲಸ್ ಆಗುತ್ತೆ, ಓಕೆ. ಸೊ ಇಲ್ಲಿ 2d, ಇಲ್ಲಿ 2d ಅಬ್ಸರ್ವ್ ಮಾಡಿ, ಎರಡಕ್ಕೂ ನೆಗೆಟಿವ್ ಸೈನ್ ಇದೆಯಾ, ಅಂದರೆ ಏನಾಗುತ್ತೆ, ಆ್ಯಡ್ ಆಗುತ್ತೆ, 2d ಆಗುತ್ತೆ ಪ್ಲಸ್ ಸಿ. ಸೊ ಡಿ ಕ್ಯಾನ್ಸಲ್, ಈ ರೀತಿ ಕ್ಯಾನ್ಸಲ್ ಕೂಡ ಮಾಡ್ಬೋದು, ಅಥವಾ 0 ಅಂತನಾದ್ರು ಬರೀಬೋದು, ಓಕೆ. ದ ಆನ್ಸರ್ ಇಸ್ ಸಿ. ಪ್ಲಸ್ ಸಿ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಸಿ ಅಂತ ಬರೆದ್ರೆ ಸಾಕು, ಓಕೆ. ಸೊ ಇಲ್ಲಿ ಬ್ರ್ಯಾಕೆಟ್ ಸಿಂಪ್ಲಿಫಿಕೇಶನ್, ಮೈನಸ್ ಇರೋದ್ರಿಂದ ಒಳಗಡೆ ಇರೋ ನಂಬರ್ದು ಸೈನ್ ಚೇಂಜ್ ಆಗುತ್ತೆ, ಮೈನಸ್ ಡಿ ಪ್ಲಸ್ ಡಿ. ಸೊ ಹಿಯರ್ ಇಟ್ ಇಸ್ ಮೈನಸ್ ಸಿ. 2d, ಸೊ ನೀವು ಈ 2d ಅಬ್ಸರ್ವ್ ಮಾಡಿ, ಮೈನಸ್ ಇದೆ, ಪ್ಲಸ್ ಇದೆ. ಸೊ ಯಾವಾಗೆಲ್ಲ ನಂಬರ್ ಸೇಮ್ ಇದ್ದು ಸಿಂಬಲ್ ಚೇಂಜ್ ಇರುತ್ತೋ ಕ್ಯಾನ್ಸಲ್ ಆಗಿ 0. ಲೈಕ್ ಫಾರ್ ಎಕ್ಸಾಂಪಲ್ ಮೈನಸ್ 1 + 1 ವಿಲ್ ಬಿ 0, ಮೈನಸ್ 2 + 2 ವಿಲ್ ಬಿ 0. ಅದೇ ರೀತಿ ಮೈನಸ್ ಡಿ ಪ್ಲಸ್ ಡಿ ವಿಲ್ ಬಿ 0. ಈ ರೀತಿ ಕಾಟ್ ಆದರೂ ಮಾಡ್ಬೋದು, ಅಥವಾ 0 ಅಂತನಾದರೂ ಬರೀಬೋದು, ಮೈನಸ್ ಸಿ. ಸೊ 2d ಮೈನಸ್ ಸಿ ಆರ್ ಅನ್ಲೈಕ್ ಟರ್ಮ್ಸ್, ಅದಕ್ಕೆ ಅದು ಸಿಂಪ್ಲಿಫೈ ಆಗಲ್ಲ, ಓಕೆ. ಸೊ 2d ಮೈನಸ್ ಡಿ ಮೈನಸ್ ಸಿ. ಸೊ ಇವೆರಡನ್ನು ಸಿಂಪ್ಲಿಫೈ ಮಾಡ್ಬೋದಾ. ಸೊ ಈಗಲೂ ಇಲ್ಲಿ 1 ಅಂತ ಇದೆ ಅರ್ಥ, ಓಕೆ. 2 - 1 ಅಂತ ಡೈರೆಕ್ಟಾಗಿ ಬರೀಬೋದಲ್ವಾ. ಸೊ 2 ಲೈಕ್ ಟರ್ಮ್ ಆಗಿದೆ, ನ್ಯೂಮರಿಕಲ್ಸ್ನ ಸಿಂಪ್ಲಿಫೈ ಮಾಡಿದ್ದೀನಿ. ಹಿಯರ್ ಇಟ್ ಬಿಕಮ್ಸ್ 2c. ಐ ಕ್ಯಾನ್ ಆಲ್ಸೋ ರೈಟ್
-1 ಅಂತ ಬರ್ತಿ ಕೂಡ ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಡೈರೆಕ್ಟಾಗಿ -2c ಅಂತ ಕೂಡ ಬರೀಬೋದು. ಓಕೆ, ಸೊ ಹಿಯರ್ ಇಟ್ ಬಿಕಮ್ಸ್ 1. Bigger number sign is positive. 1d minus 2c ಅಥವಾ ಡೈರೆಕ್ಟ್ಲಿ d minus 2c ಅಂತ ಬರೀಬೋದು. ಓಕೆ, yes. So this is for next topic. Yeah, mind the mistake and mend the mistake. Some simplifications of algebraic expressions are done below. ಸೊ ಈಗ ಆಲ್ರೆಡಿ ಕೆಲವು ಇಲ್ಲಿ ಎಕ್ಸ್ಪ್ರೆಷನ್ಸ್ ಬರ್ತಿದ್ದಾರೆ, ನಾವು ಅದು ಕರೆಕ್ಟ್ ಇದೆಯಾ ಅಂತ ವೆರಿಫಿಕೇಶನ್ ಮಾಡಿ, ಕರೆಕ್ಟ್ ಇಲ್ಲ ಅಂದರೆ ಕರೆಕ್ಟ್ ಫಾರ್ಮ್ನ ಬರೀಬೇಕು. ಓಕೆನಾ? ಸೊ ಇಲ್ಲಿ 3a + 2b ಎರಡು ಅನ್ಲೈಕ್ ಟರ್ಮ್ಸ್ ಅಲ್ವಾ, ಸಿಂಪ್ಲಿಫೈ ಮಾಡೋಕ್ಕೆ ಸಾಧ್ಯನಾ? ನೋ. ಇಲ್ಲಿ 5 ಅಂತ ಬರ್ದಿದ್ದಾರೆ, ದಿಸ್ ಇಸ್ ರಾಂಗ್. ಸೊ 3a + 2b ಇಸ್ ಕರೆಕ್ಟ್. 3b - 2b - b ಇಲ್ಲೆಲ್ಲ ಲೈಕ್ ಟರ್ಮ್ಸ್ ಇದೆ ಅಲ್ವಾ, ಎಲ್ಲ b ಇದೆ. ಸೊ ನಾವೀಗ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ ಸಿಂಪ್ಲಿಫೈ ಮಾಡ್ಬೋದು? 3b - 2b - b. ಸೊ ಮೈನಸ್ ಇರೋದನ್ನು ಫಸ್ಟ್ ಸಿಂಪ್ಲಿಫೈ ಮಾಡೋಣ. ಓಕೆನಾ? ಸೊ 2b -2 ಇಲ್ಲಿದೆ, -1 ಇಲ್ಲಿದೆ, ಅಂದರೆ ಅಡಿಷನ್ ಆಗುತ್ತಲ್ವಾ, -b. ಸೊ ಎರಡು ಕ್ಯಾನ್ಸಲ್ ಆಗಿ ಆನ್ಸರ್ ಇಸ್ 0. ಸೊ ಇಟ್ ಈಸ್ ಕರೆಕ್ಟ್. ಓಕೆ, ಕರೆಕ್ಟ್ ಆಗಿರೋದ್ರಿಂದ ಇಲ್ಲಿ ಬರೀ ಅವಶ್ಯಕತೆ ಇಲ್ಲ. 6p + 2. ಸೊ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? ಫಸ್ಟ್ ಬ್ರ್ಯಾಕೆಟಿಂದ ಒಳಗಡೆಗೆ ಮಲ್ಟಿಪ್ಲೈ ಆಗುತ್ತೆ, ಅಂದರೆ 6p + 12 ಆಗುತ್ತೆ. ಇಷ್ಟೇ ಸಿಂಪ್ಲಿಫಿಕೇಶನ್. 6p + 8 ಆಗುತ್ತಾ ಅದು? ನೋ. 6p + 12. ದೆನ್ ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 4x + 3y. ಈಗ ಬ್ರ್ಯಾಕೆಟಿಂದ ಹೊರಗಡೆ ನೆಗೆಟಿವ್ ಇರೋದ್ರಿಂದ ಒಳಗಡೆ ಇರೋ ಟರ್ಮ್ಸ್ದು ಸೈನ್ ಚೇಂಜ್ ಆಗುತ್ತೆ, ಅಂದರೆ 3x - 4y ಆಗುತ್ತೆ. ಸೊ 4x ಮತ್ತು -3x ಬಂದು ಲೈಕ್ ಟರ್ಮ್ಸ್. ಸೊ ಅವೆರಡು ಸಿಂಪ್ಲಿಫೈ ಆದರೆ 4 - 3 ವಿಲ್ ಬಿ x, ಅಂದರೆ 1x, ಪ್ಲಸ್ ಇಲ್ಲಿ ಅಬ್ಸರ್ವ್ ಮಾಡಿ 4 ಬಿಗ್ಗರ್ ನಂಬರ್ ಇದೆ, 3 ಸ್ಮಾಲರ್ ನಂಬರ್. ಸೊ 4 - 3 ವಿಲ್ ಬಿ 1 ಬಟ್ ನೆಗೆಟಿವ್, ಅಂದರೆ x - 1. ಇಲ್ಲಿ x + y ಅಂತ ಬರೆದಿದ್ದಾರೆ. ಸೊ ಇಯರ್ ಇಟ್ ಕಮ್ಸ್ y. ಎಸ್, ಕರೆಕ್ಟ್ ಇದೆ, x - y. ಸೊ ಇಲ್ಲಿ ನಾನು y ಮಿಸ್ ಮಾಡಿದ್ದೆ, ಇಲ್ಲಿ y ಬರೀಬೇಕು. ಓಕೆ, ದ ಆನ್ಸರ್ ಇಸ್ x - y. x + y ಬರ್ತಿದ್ದಾರೆ ಇಲ್ಲಿ. ಸೊ x - y ಇಸ್ ದ ಆನ್ಸರ್. ಓಕೆ, ಸೊ 5 - ಇದನ್ನು ಸಿಂಪ್ಲಿಫೈ ಹೇಗೆ ಮಾಡೋದು? 5 ಬ್ರ್ಯಾಕೆಟಿಂದ ಹೊರಗಡೆ ಮೈನಸ್ ಇದೆ, ಒಳಗಡೆದು ಸೈನ್ ಚೇಂಜ್ ಆಗುತ್ತೆ, ಅಂದರೆ -2 + 6z ಆಗುತ್ತೆ. 5 - 2 ವಿಲ್ ಬಿ 3 + 6z. 3 ಪ್ಲಸ್ ಬರಬೇಕು, ಇವರು ಮೈನಸ್ ಬರೆದಿದ್ದಾರೆ. ಸೊ ಆನ್ಸರ್ ಇಸ್ 3 + 6z. ಓಕೆ, ಸೊ ಇಲ್ಲಿ ಬ್ರ್ಯಾಕೆಟಿಂದ ಹೊರಗೆ ಪ್ಲಸ್ ಇರೋದ್ರಿಂದ ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಏನೂ ಚೇಂಜ್ ಆಗಲ್ಲ, ಅಂದರೆ 2x + 3 ಬರುತ್ತೆ. 2x + -6 ಎಲ್ಲಿಂದ ಬರುತ್ತೆ? ಬರಲ್ಲ ಅಲ್ವಾ. 2 + x + 3. 3 + 2 ವಿಲ್ ಬಿ 5 + x, ಅಥವಾ x + 5 ಬರಬೇಕು. 5 + x. ಸೊ ದಿಸ್ ಇಸ್ ರಾಂಗ್. 2y ಇಲ್ಲೂ ಅಷ್ಟೇ, ಬ್ರ್ಯಾಕೆಟ್ ರಿಮೂವ್ ಮಾಡಿದ್ರೆ ಏನೂ ಚೇಂಜ್ ಆಗಲ್ಲ. 2y + 3y - 6. ಸೊ ಇವೆರಡು ಲೈಕ್ ಟರ್ಮ್ ಆಗುತ್ತೆ, ಆ್ಯಡ್ ಆಗುತ್ತೆ, ಅಂದರೆ 5y - 6 ಆಗುತ್ತಲ್ವಾ. ಸೊ ದಿಸ್ ಇಸ್ ರಾಂಗ್. 5y - 6. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಲೈಕ್ ಟರ್ಮ್ ಎಲ್ಲಿದೆ? ಸೊ ದಿಸ್ ಆ್ಯಂಡ್ ದಿಸ್ ಆರ್ ಲೈಕ್ ಟರ್ಮ್ಸ್. 7 + 5 ವಿಲ್ ಬಿ 12. ಇವೆರಡು ಮೈನಸ್ ಇರೋದ್ರಿಂದ ಆ್ಯಡ್ ಆಗುತ್ತೆ. 2 + 1 ವಿಲ್ ಬಿ 3q. ಸೊ 12p - 3q. ಸೊ ರಾಂಗ್. 12p - 3q ಇದು ರಾಂಗ್ ಇದೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡೋಣ. 5 2s are 10w plus 5 3s are 15x plus 5 4s are 20w. ಸೊ ಇಷ್ಟೇ ಸಿಂಪ್ಲಿಫಿಕೇಶನ್. ಸಾರಿ, ಇಲ್ಲಿದೆ w ಇದೆಯಲ್ಲ, ಅದನ್ನು ಮತ್ತೆ ಸಿಂಪ್ಲಿಫೈ ಮಾಡ್ಬೋದು. 10 + 20 30w. ಓಕೆ, 30w ಆಗುತ್ತೆ, ಪ್ಲಸ್ 15x. ಸೊ ದಿಸ್ ಇಸ್ ದ ಆನ್ಸರ್. 30w + 15x. ಓಕೆ, ಸೊ